ಈಗ ಯೂತ್ಗಳು, ನಮ್ಮ ಬುದ್ಧಿವಂತ ಯೂತ್ಗಳು, ಅವರು ಏನೋ ಪ್ರಾಡಕ್ಟ್ನ ತಯಾರು ಮಾಡ್ಬೋದಿತ್ತ, ಗೂಗಲ್ ಇರ್ಬೋದು, ಮೆಟಾ ಇರ್ಬೋದು, ನೆಟ್ಫ್ಲಿಕ್ಸ್ ಇರ್ಬೋದು, ಆಪಲ್ ಇರ್ಬೋದು, ಈ ಥರ ತಯಾರು ಮಾಡ್ಬೋದಿತ್ತ. ಬಟ್ ಅವ್ರು ತಯಾರು ಮಾಡ್ತಿಲ್ಲ. ಏನು ಮಾಡ್ತಿದ್ದಾರೆ? ಹೋಗಿ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದಾರೆ. ಯಾವುದು? ಗೌರ್ಮೆಂಟ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದಾರೆ. ಯಾಕಂದರೆ ಅವ್ರ ಮನೆಗಳಲ್ಲಿ ಫೋರ್ಸ್ ಮಾಡ್ತಿದ್ದಾರೆ, ಎಕ್ಸಾಮ್ ಬರೀರಿ. ನನಗೆ ಕಾಲ್ ಬರ್ತವೆ, ಹಾಯ್ ಸರ್, ಗುಡ್ ಮಾರ್ನಿಂಗ್, ಮೇ ಇಂದೋರ್ से बात कर रहा हूँ, आप ट्रेडिंग कर रहा है क्या ಅಂತ ಕಾಲ್ ಮಾಡ್ತಾರೆ. ನೀವು ಲಾಜಿಕಲ್ ಥಿಂಕ್ ಮಾಡಿ, ಅವ್ನು ಯಾರೋ ನಿಮ್ಮ ಹತ್ರ ನಿಮ್ಮ ದುಡ್ಡನ್ನ ತೊಗೊಂಡು ಅವನು ನಿಮಗೆ ಮಾಡಿರೋ ಲಾಭನ ಅವನರ್ಧ ನೀನರ್ಧ ಹಂಚ್ಕೊಳೋ ಬದಲು ಅವನೇ ಇಟ್ಕೊಬೋದಲ್ಲ ಅಷ್ಟು. ಯಾಕೆ ಬೇರೆ ದುಡ್ಡು ಬೇಕಾಗಿದೆ ಅವನಿಗೆ? ಅದು ಬಿಟ್ಟರೆ ಎಲ್ಲರೂ ಕೂಡ ಇನ್ವೆಸ್ಟ್ ಮಾಡ್ಬೋದು. ಖುದ್ದು ನರೇಂದ್ರ ಮೋದಿನೂ ಇನ್ವೆಸ್ಟ್ ಮಾಡಿದ್ದಾರೆ, ಅಮಿತ್ ಶಾ ಇನ್ವೆಸ್ಟ್ ಮಾಡಿದ್ದಾರೆ, ನಮ್ಮ ರಾಹುಲ್ ಗಾಂಧಿ ಇನ್ವೆಸ್ಟ್ ಮಾಡಿದ್ದಾರೆ. ಇವರೆಲ್ಲ ಇನ್ವೆಸ್ಟ್ ಮಾಡ್ಬೋದು, ನಾವು ಇನ್ವೆಸ್ಟ್ ಮಾಡೋಂಗಿಲ್ಲ. ಗೌರ್ಮೆಂಟ್ ಕೆಲಸ ಅಂದ ತಕ್ಷಣ ಅದೇನು ಬ್ಲ್ಯಾಕ್ ಮನಿನ ನೀವು ಸ್ಟಾಕ್ ಮಾರ್ಕೆಟಿಗೆ ತರೋಕ್ಕಾಗಲ್ಲ. ಅದಕ್ಕೆ ಬೇರೆ ಬೇರೆ ದಾರಿಗಳಿದ್ದಾವೆ. ಅದನ್ನು ನಿಮ್ಮ ಝೊಮ್ಯಾಟೊ ಡೌನ್ ಆಗಿ 150 ರೂಪಾಯಿಗೆ ಬರುತ್ತೆ. ನುವಾಮ ಝೊಮ್ಯಾಟೊಗೆ ಟಾರ್ಗೆಟ್ ಕೊಟ್ಟಿದ್ದಾನೆ 320 ರೂಪಾಯಿ. ಜೆಫ್ರಿ ಝೊಮ್ಯಾಟೊಗೆ ಟಾರ್ಗೆಟ್ ಕೊಟ್ಟಿದ್ದಾನೆ 400 ರೂಪೀಸ್. ಮೋತಿಲಾಲ್ ಓಸ್ವಾಲು ಝೊಮ್ಯಾಟೊಗೆ ಟಾರ್ಗೆಟ್ ಕೊಟ್ಟಿದ್ದಾನೆ 330 ರೂಪಾಯಿ. ಆಕ್ಚುಲಿ ನಾನು ಈ ಸಲ Q&A ಮಾಡೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ಮಾತಾಡಬೇಕು ಅನಿಸ್ತು, ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ಏನಂದ್ರೆ ನೀವು ತುಂಬಾ ಜನ ಕೇಳ್ತಾ ಇರ್ತೀರಾ ಕಾಲ್ಸ್ ಕೊಡಿ ಅಂತ. ತುಂಬಾ ಜನ ಬೇರೆ ಹತ್ರನೂ ಕೇಳ್ತಾ ಇರ್ತೀರಾ ಕಾಲ್ಸ್ ಕೊಡಿ ಅಂತ. ಕಾಲ್ಸ್ ಹೆಂಗಿರುತ್ತೆ ಅಂತ ನೀವೇ ಯೋಚನೆ ಮಾಡಿ. ಇಲ್ಲಿ ನೋಡಿ, ಇವ್ರು ಯಾರು ಕೂಡ ಸಣ್ಣರಲ್ಲ. ಮಾರ್ಕ್ ವರಿ ಅನ್ನೋ ಒಂದು ಆಸ್ಟ್ರೇಲಿಯನ್ ಮಲ್ಟಿನ್ಯಾಷನಲ್ ರಿಸರ್ಚ್ ಕಂಪ್ನಿ, ಇಂಡಿಪೆಂಡೆಂಟ್ ರಿಸರ್ಚ್ ಕಂಪ್ನಿ ಒಂದು ಪ್ರಿಡಿಕ್ಟ್ ಮಾಡಿದೆ. ಏನಂದ್ರೆ ಝೊಮ್ಯಾಟೊ ಇಲ್ಲಿಂದ 50% ಡೌನ್ ಆಗುತ್ತೆ ಅಂತ. ಇಂಡಿಯಾದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ರಿಸರ್ಚ್ ಆಗಿರೋ ಮೋತಿಲಾಲ್ ಓಸ್ವಾಲ್ ಹೇಳ್ತಾ ಇದೆ ಝೊಮ್ಯಾಟೊ 330 ಹೋಗುತ್ತೆ ಅಂತ. ಈ ಮಾರ್ಕ್ ವರಿ ಏನ್ ಹೇಳ್ತಾ ಇದೆ, ಝೊಮ್ಯಾಟೊ 150 ಬರುತ್ತೆ ಅಂತ. ಬರೀ ಮೋತಿಲಾಲ್ ಓಸ್ವಾಲ್ ಅಲ್ಲ, ಜಫ್ರಿ ಹೇಳ್ತಿದ್ದಾನೆ ಝೊಮ್ಯಾಟೊ 400 ಹೋಗುತ್ತೆ ಅಂತ. ನುವಾಮ ಹೇಳ್ತಿದ್ದಾನೆ ಝೊಮ್ಯಾಟೊ 320 ಹೋಗುತ್ತೆ ಅಂತ. ಇಲ್ಲಿ ನೀವು ಯಾರನ್ನ ನಂಬ್ತೀರಾ, ಯಾರನ್ನ ಬಿಡ್ತೀರಾ? ಈವನ್ ಸೆಬಿ ರಿಜಿಸ್ಟರ್ ಕೂಡ ಬೈಸೆಲ್ ಕಾಲ್ ಕೊಡ್ತಾರೆ ಅಂದ್ರೆ ದಯವಿಟ್ಟು ತಗೊಂಡ್ಬೇಡಿ. ಯಾಕಂದ್ರೆ ಒಬ್ರೊಬ್ರು ಒಂದೊಂದ್ ತರ ಇರುತ್ತೆ. ನೀವೇನ್ ಮಾಡಿ, ಎಲ್ಲರದು ರಿಪೋರ್ಟ್ ತಗೊಂಡು ಓದಿ. ಏನು ಕೇಳ್ತಿದ್ದಾರೆ, ಈಗ ಡೌನ್ ಬರ್ತಿದೆ ಅಂದ್ರೆ ಏನು ಕೇಳ್ತಿದ್ದಾನೆ, ಇವನ್ ವ್ಯೂ ಬೇರೆ ಇರ್ಬೋದು, ಮೇಲ್ ಹೋಗ್ತಿದೆ ಅಂತ ಹೇಳ್ತಿದ್ದಾನಲ್ಲ ಅವ್ನ್ ವ್ಯೂ ಬೇರೆ ಇರ್ಬೋದು. ಅದಕ್ಕೆ ಇವ್ರು ರಿಪೋರ್ಟ್ ತಗೊಂಡು ಓದ್ಬೇಕು. ಅವಾಗ ನಮ್ಗೊಂದು ಪಿಕ್ಚರ್ ಗೊತ್ತಾಗುತ್ತೆ ಏನಕ್ಕೆ ಈ ತರ ಹೇಳ್ತಿದ್ದಾರೆ ಅಂತ. ಎಲ್ಲಾರ್ದು ಸೇರಿಸಿ ನಮ್ದೊಂದು ವ್ಯೂ ಮಾಡ್ಕೊಬೇಕು. ನಾವ್ ಯಾರ ಮಾತು ಕೇಳಬಾರ್ದು. ಇದು ನಿಮ್ಗೊಂದು ಎಕ್ಸಾಂಪಲ್ ಇರ್ಲಿ ಅಂತ ಹೇಳ್ತಾ ಇದ್ದೀನಿ. ಈ ತರ ಡೈರೆಕ್ಟ್ಲಿ ಯಾರೋ ಒಬ್ರು ಬೈ ಮಾಡಿ ಸೆಲ್ ಮಾಡಿ ಅಂತ ಹೇಳಿದ ತಕ್ಷಣ ಯಾರು ಬಾಯ್ ಬಿಟ್ಟು ಹೇಳಿದ್ರು ನಂಬೇಡಿ. ಬಟ್ ಮೆಜಾರಿಟಿ ರಿಸರ್ಚ್ ಏನ್ ಹೇಳ್ತಾ ಇದೆ, ಝೊಮ್ಯಾಟೊ ಮೇಲ್ ಹೋಗುತ್ತೆ ಅಂತಾನೆ ಹೇಳ್ತಾ ಇದೆ. ಅದೇ ರೀತಿನೇ ಆಯ್ತು. ಸೋಮವಾರ ರಿಸಲ್ಟ್ ಬಂದು ನೆಕ್ಸ್ಟ್ ಡೇನೇ ಅದು ಸೋಮವಾರನೂ ಮೇಲ್ ಹೋಯ್ತು, ನೆಕ್ಸ್ಟ್ ಡೇ 10% ಮೇಲ್ ಹೋಯ್ತು. ಇವನು ಬೈ ಸೆಲ್ ಕಾಲ್ ಕೊಟ್ಟಿದ್ದಾನಲ್ಲ, ಅವನು ಏನ್ ಮಾಡ್ಬೇಕು, ಅವನು ಹೇಳ್ತಾ ಇದ್ದಾನೆ ಏನಂದ್ರೆ ಕಾಂಪಿಟೇಷನ್ ಇದೆ, ಇದರಿಂದ ಇವ್ರದ್ದು ಮಾರ್ಜಿನ್ ಕಮ್ಮಿ ಆಗುತ್ತೆ ಅಂತ. ಬಟ್ ಇವ್ರದ್ದು ಇದೆಯಲ್ವಾ, ಬ್ಲಿಂಕಿಟ್ ಇದೆಯಲ್ಲ, ಇದು ಎವ್ರಿ ಇಯರ್ ಗ್ರೋ ಆಗ್ತಾನೆ ಇದೆ. ಈ ಇಯರ್ 120% ಗ್ರೋ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ 120% ಗ್ರೋ ಆಗಿದೆ. ನಾನು ಇದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ, ಹೌ ದೀಸ್ ಕಂಪನೀಸ್ ವರ್ಕ್ ಅಂತ. ಅದ್ರಲ್ಲಿ ಬ್ಲಿಂಕಿಟ್ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೆ. ಆ ವಿಡಿಯೋ ಬೇಕಾದ್ರೆ ಇಲ್ಲಿ ಬರುತ್ತೆ, ಹೋಗಿ ಚೆಕ್ ಮಾಡಿ. ಬ್ರೋ, ಸೇಲ್ಸ್ ಜಾಬ್ಗೆ ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ಅಪ್ಲೈ ಮಾಡಬೇಕಾ? ಹೌದು ಬ್ರೋ, ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ಅಪ್ಲೈ ಮಾಡಬೇಕು. ಅಟ್ಲೀಸ್ಟ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ ಇರಬೇಕು. ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಕೂಡ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಂಪ್ಲೀಟ್ಲಿ ನಾಲೆಡ್ಜ್ ಇರಬೇಕು. ಅಂತವ್ರು ಮಾತ್ರ ಅಪ್ಲೈ ಮಾಡಬೇಕು. ಬ್ರೋ, ಒಬ್ಬರು ವಿಡಿಯೋದಲ್ಲಿ ಹೇಳುತ್ತಿದ್ದರು ಆನ್ಲೈನ್ ಅಲ್ಲಿ ಯಾವುದೇ ಇನ್ಶೂರೆನ್ಸ್ ಬೈ ಮಾಡಬೇಡಿ, ಯಾಕಂದ್ರೆ ನಿಮ್ಗೆ ಕ್ಲೈಮ್ ಟೈಮ್ ಅಲ್ಲಿ ಹೆಲ್ಪ್ ಮಾಡಲು ಯಾರು ಬರಲ್ಲ. ಇದು ನಿಜಾನಾ? ನನ್ಗದು ಗೊತ್ತಿಲ್ಲ ಯಾವ ರೀತಿ ಅಂತ. ಯಾಕಂದ್ರೆ ಇನ್ಶೂರೆನ್ಸ್ ಬೈ ಮಾಡ್ಬೇಕಾದ್ರೆ ತುಂಬಾ ಜನ ಡಿಸ್ಕ್ಲೋಸ್ ಮಾಡಿರಲ್ಲ. ಅಂದ್ರೆ ಈಗ ನನ್ನ ಹತ್ರ ಈವನ್ ನಾನು ಇನ್ಶೂರೆನ್ಸ್ ನಿಮ್ಮ ಹತ್ರ ಮಾಡಿಸ್ತಿರೋನು ಏನ್ ಕೇಳಿರಲ್ಲ, ನೀವು ಹೇಳಿರಲ್ಲ. ನಾನು ಅದಕ್ಕೆ ಹೇಳ್ತೀನಿ, ಎಲ್ಲಾ ವಿಡಿಯೋದಲ್ಲೂ ನೀವೆಲ್ಲನ ಬೈ ಮಾಡಿ. ನಿಮ್ಗೆ ಆಲ್ರೆಡಿ ಪ್ರೀ ಎಕ್ಸಿಸ್ಟಿಂಗ್ ಏನಿದೆ, ಮುಂಚೆನೆ ಒಂದ್ಸಲ ಏನಾದ್ರು ನಿಮ್ಗೆ ಪ್ರಾಬ್ಲಮ್ ಇರೋದನ್ನ ನೀವು ಇನ್ಶೂರೆನ್ಸ್ ಮಾಡಿಸ್ಬೇಕಾದ್ರೆ ದಯವಿಟ್ಟು ಅವ್ರ ಹತ್ರ ಹೇಳಿ, ನನ್ಗೆ ಇಂತಿಂತ ಕಾಯಿಲೆ ಇದೆ, ಇಂತಿಂತ ಮಾತ್ರೆ ನುಂಗ್ತಿದ್ದೀನಿ, ಪ್ರತಿಯೊಂದು ಹೇಳಿ. ಅದನ್ನ ಅವರು ಇನ್ಶೂರೆನ್ಸ್ ಅಲ್ಲಿ ಎಂಟ್ರಿ ಮಾಡ್ತಾರೆ. ಇನ್ಶೂರೆನ್ಸ್ ಇದೆಲ್ಲ ನೋಡಿನೇ ನಿಮಗೆ ಕೊಡ್ತಾರೆ. ಅವ್ರಿಗೆ ನೀವು ರಿಸ್ಕ್ ಅನ್ಸಿದ್ರೆ ನಿಮಗೆ ಇನ್ಶೂರೆನ್ಸ್ ಕೊಡಲ್ಲ. ಇನ್ಶೂರೆನ್ಸ್ ಕೊಡ್ತಿದ್ದಾರೆ ಅಂದ್ರೆ ಇನ್ಶೂರೆನ್ಸ್ ಕಂಪನಿ ಇದನ್ನೆಲ್ಲ ನೋಡಿನೇ ಕೊಡ್ತಿದ್ದಾನೆ. ನಾಳೆ ಒಂದ್ ದಿವಸ ಅವ್ನು ರಿಜೆಕ್ಟ್ ಮಾಡಕ್ ಬರಲ್ಲ. ಅಥವಾ ನಿಮ್ಗೆ ಆನ್ಲೈನ್ ಅಲ್ಲಿ ಬೈ ಮಾಡಕ್ಕೆ ಭಯ ಆದ್ರೆ ನೀವು ನಮ್ಮ ಟೀಮ್ ಥ್ರೂನು ಬೈ ಮಾಡಬಹುದು. ನಮ್ಮದೇ ಟೀಮ್ ಇದೆ, ಅವ್ರು ನಿಮಗೆ ಕ್ಲೈಮ್ ಟೈಮ್ ಅಲ್ಲೂ ಹೆಲ್ಪ್ ಮಾಡ್ತಾರೆ. ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ಆ ಲಿಂಕ್ ಥ್ರೂನು ನೀವು ಹೋಗಿ ನಿಮ್ ಡೀಟೇಲ್ ಎಂಟ್ರಿ ಮಾಡಿದ್ರೆ ಅವ್ರು ನಿಮಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಅವ್ರು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಐ ಆಮ್ ಗೆಟಿಂಗ್ ಎ ಕಾಲ್ ಫ್ರಮ್ ಥರ್ಡ್ ಪಾರ್ಟೀಸ್ ರಿಗಾರ್ಡಿಂಗ್ ದಿಸ್ F&O sharing they made profit their clients, so providing the target, asking my demat account to hand over. How it is possible? I know it is not possible and I don't entertain. ನಿಜ ಬ್ರೋ, ಯಾರಿಗೂ ಆ ಥರ ಕೊಡಬೇಡಿ. ನನಗೆ ಕಾಲ್ ಬರ್ತವೆ, ಹಾಯ್ ಸರ್, ಗುಡ್ ಮಾರ್ನಿಂಗ್, ಮೇ ಇಂದೋರ್ से बात कर रहा हूँ, आप ट्रेडिंग कर रहा है क्या ಅಂತ ಕಾಲ್ ಮಾಡ್ತಾರೆ. ನಾನು ಇಲ್ಲ ಅಂತ ನಾನು ಕಾಲ್ ಟ್ರೇಡಿಂಗ್ ಅಂತ ವರ್ಡ್ ಕೇಳಿದ ತಕ್ಷಣ ಕಟ್ ಮಾಡ್ಬಿಡ್ತೀನಿ. ಪ್ರಾಫಿಟ್ ಶೇರ್ ಯಾಕಪ್ಪ ಮಾಡ್ತೀಯಾ? ನಿನ್ನ ದುಡ್ಡಲ್ಲೇ ನೀನು ಮಾಡ್ಕೊಬೋದಲ್ಲ, ನಮ್ಮ ಹತ್ರ ಯಾಕೆ ಪ್ರಾಫಿಟ್ ಶೇರಿಂಗ್ ಮಾಡ್ತಿದ್ಯಾ? ನೀವು ಲಾಜಿಕಲ್ ಥಿಂಕ್ ಮಾಡಿ. ಅವ್ನು ಯಾರೋ ನಿಮ್ಮ ಹತ್ರ ನಿಮ್ಮ ದುಡ್ಡನ್ನ ತೊಗೊಂಡು ಅವನು ನಿಮಗೆ ಮಾಡಿರೋ ಲಾಭನ ಅವನರ್ಧ ನೀನರ್ಧ ಹಂಚ್ಕೊಳೋ ಬದಲು ಅವನೇ ಇಟ್ಕೊಬೋದಲ್ಲ ಅಷ್ಟು. ಯಾಕೆ ಬೇರೆ ದುಡ್ಡು ಬೇಕಾಗಿದೆ ಅವನಿಗೆ?
ಬಟ್ ಈ ಥರ ತುಂಬ ಜನ ಇದರಿಂದ ಹೋಗ್ತಾರೆ. ಯಾಕಂದರೆ ಅವ್ರಿಗೆ ಹೇಳ್ತಾರೆ ಡೈಲಿ ನಾನು ನಿಮಗೆ 2,000 ಮಾಡ್ಕೊಡ್ತೀನಿ, 3,000 ಮಾಡ್ಕೊಡ್ತೀನಿ, 4,000 ಮಾಡ್ಕೊಡ್ತೀನಿ ಅಂತ. ಈ ವರ್ಡ್ ಇದೆಯಲ್ಲ, ಈ ವರ್ಡ್ ಜನಗಳಿಗೆ ಟ್ರಿಗರ್ ಮಾಡುತ್ತೆ. 2,000 3,000 ಡೈಲಿ ಮಾಡ್ಬೋದು ಅಂದ ತಕ್ಷಣ ಅವ್ರಿಗೆ BP ಶುಗರು ಎಲ್ಲ ರೈಸ್ ಆಗಿಬಿಡೋದು ಒಂದೇ ಸಲ. ಸೆಟ್ಲ್ ಆಗಿಬಿಡ್ಬೋದು ಲೈಫಲ್ಲ. 2-3 ಸಾವಿರ ಡೈಲಿ ಇಲ್ಲಿ ಮಾಡ್ತಾ ಇದ್ದರೆ ಕೆಲ್ಸಕ್ಕೆ ಯಾರು ಹೋಗ್ತಾರೆ? 1 ಲಕ್ಷ ಇಟ್ಕೊಂಡು ಡೈಲಿ 2,000 ಮಾಡ್ಬೋದು. ನಾಳೆ ಹಿಂಗೆ ಜೋಡಿಸ್ಬಿಟ್ಟು 2 ಲಕ್ಷ ಆಗುತ್ತೆ. ಅವಾಗ ಡೈಲಿ 4,000 ಮಾಡ್ಬೋದು. ಆಮೇಲೆ ಯಾವಾಗ 10 ಲಕ್ಷ ಆಗಿಬಿಟ್ಟ ತಕ್ಷಣ ಡೈಲಿ 10,000 ಮಾಡ್ಬೋದು. 10-15 ಸಾವಿರ ಮಾಡ್ತಾಯಿದ್ರೆ ಆರಾಮ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಳ್ಳೋದು, ಎಲ್ಲೂ ಕೆಲ್ಸಕ್ಕೆ ಹೋಗಂಗಿರಲ್ಲ. ಈ ಥರದ್ದೊಂದು ಡ್ರೀಮ್ ಕಟ್ಕೊಂಡು ಅವ್ರ ಕೈಲಿ ಕೊಡ್ತಾರೆ. ಅವರು ಇರೋ ಬರೋದನ್ನೆಲ್ಲ ಝೀರೋ ಮಾಡಿ ಫೋನ್ನ ಕಟ್ ಮಾಡ್ತಾರೆ ಮತ್ತು ಬ್ಲಾಕ್ ಮಾಡ್ತಾರೆ ಇವ್ರನ್ನ. ಇದು ಇವತ್ತಿಂದ ನಡೀತಿರೋದಲ್ಲ, ಇದು 2015ರಿಂದ 16ರಿಂದನೂ ನನಗೆ ಅವಾಗ್ಲಿಂದನೂ ಕಾಲ್ ಬರ್ತಿದ್ದಾವೆ, ಕಾಲ್ ಬರ್ತಾನೆ ಇರ್ತವೆ. ಅವ್ರಿಗೆ ಯಾರು ನಂಬರ್ ಕೊಡ್ತಾರೋ ಏನೋ ದೇವ್ರಿಗೆ ಗೊತ್ತು. ನಮ್ಮ ಊರು ಹತ್ತಿರ ಒಂದು ಜಮೀನಿದೆ, ಅದು ಪ್ಲಾಟ್ ಹಾಕಿ ಮಾರಿದ್ರೆ 1 ಕೋಟಿ ಬರುತ್ತೆ. ಅದನ್ನ ಸ್ಟಾಕ್ ಮಾರ್ಕೆಟ್ಗೆ ತರೋದು ಟ್ಯಾಕ್ಸ್ ಏನಾದರೂ ಬೀಳುತ್ತಾ? ಅದನ್ನ ಸ್ಟಾಕ್ ಮಾರ್ಕೆಟ್ಗೆ ತರೋದು ಭಾರಿ ಕಷ್ಟ. ಯಾಕಂದ್ರೆ ನೀವು ಪ್ಲಾಟ್ ಹಾಕಿ ಮಾರಿದ್ರು ಕೂಡ SR ವ್ಯಾಲ್ಯೂ ಎಷ್ಟಿರುತ್ತೆ ಅದರಲ್ಲಿ? ನೀವೇನಾದ್ರು ಸೈಟ್ನ 20 ಲಕ್ಷಕ್ಕೆ ಮಾರ್ತಿದ್ದೀರಾ ಅಂದ್ರೆ ಅದರಲ್ಲಿ SR ವ್ಯಾಲ್ಯೂ 5 ಲಕ್ಷ ಇರುತ್ತೆ. ಈ ತರದ 5 ಸೈಟ್ ಮಾರ್ತಿದ್ದೀರಾ ಅಂದ್ರೆ 1 ಕೋಟಿ ಬರುತ್ತೆ. ಬಟ್ 20 ಲಕ್ಷ ಅಷ್ಟೇ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಬಂದು ಬೀಳುತ್ತೆ. ಇನ್ನು ಉಳಿದಿದ್ದೆಲ್ಲ ಕ್ಯಾಶ್. ಇವಾಗ ನೀವು ಆ 1 ಕೋಟಿನ ಹೆಂಗ್ ಸ್ಟಾಕ್ ಮಾರ್ಕೆಟ್ಗೆ ತರಕಾಗುತ್ತೆ? 20 ಲಕ್ಷ ಏನು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದಿದೆಯಲ್ಲ SR ವ್ಯಾಲ್ಯೂ ದುಡ್ಡು, ಅದನ್ನ ಮಾತ್ರ ನೀವು ಸ್ಟಾಕ್ ಮಾರ್ಕೆಟ್ಗೆ ತರಕಾಗುತ್ತೆ. ಪೂರ್ತಿ 1 ಕೋಟಿ ನೀವು ಸ್ಟಾಕ್ ಮಾರ್ಕೆಟ್ಗೆ ತರಕಾಗಲ್ಲ. ಯಾಕಂದ್ರೆ ಅದು ಆಸ್ ಪರ್ ದ ಗೌರ್ಮೆಂಟ್ ಇಲ್ಲಿಗಲ್ ಮನಿ, ಮೀನ್ಸ್ ಬ್ಲಾಕ್ ಮನಿ. ಬ್ಲಾಕ್ ಮನಿನ ನೀವು ಸ್ಟಾಕ್ ಮಾರ್ಕೆಟ್ಗೆ ತರಕಾಗಲ್ಲ. ಅದಕ್ಕೆ ಬೇರೆ ಬೇರೆ ದಾರಿಗಳಿದಾವೆ. ಅದನ್ನ ನಿಮ್ಮ CA ಅಥವಾ ಆಡಿಟರ್ನ ಕೇಳ್ಕೊಳ್ಳಿ ಹೆಂಗ್ ಮಾಡೋದು, ಅದನ್ನ ವೈಟ್ ಮಾಡೋದು ಹೆಂಗೆ ಅಂತ. ಹೌ ಟು ಅಟೆಂಡ್ ಎ ಕಾನ್ ಕಾಲ್ ಪ್ಲೀಸ್ ಬ್ರೋ. ನೀವು ಕಾನ್ ಕಾಲ್ ಅಟೆಂಡ್ ಆಗ್ಬೇಕಂದ್ರೆ ನೀವು NSE ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಅವ್ರದ್ದು ಫೈಲಿಂಗ್, ಒಂದು ಕಂಪ್ನಿ ಡೀಟೇಲ್ ಎಂಟ್ರಿ ಮಾಡಿದ್ರೆ ಅಲ್ಲಿ ಫೈಲಿಂಗ್ಸ್ ಅಂತ ಬರುತ್ತೆ. ಅಥವಾ BSc ನಲ್ಲಿ ಹೋಗು ಮಾಡ್ಬೋದು. ಅಲ್ಲಿ ಹೋಗ್ಬಿಟ್ಟು ಇದು ಕಂಪ್ನಿ ವೆಬ್ಸೈಟ್ ಅಲ್ಲಿ ಹೋಗು ಕೂಡ ಮಾಡ್ಬೋದು. ಅಲ್ಲಿ ಹೋದ್ರೆ ಕಾನ್ ಕಾಲ್ ಅಟೆಂಡ್ ಆಗೋ ಟೈಮಲ್ಲಿ ನಿಮಗೆ ರಿಸಲ್ಟ್ ಬಂದಾಗ ಕಾನ್ ಕಾಲ್ ಯಾವಾಗ ಇರುತ್ತೆ ಅಂತಾನೆ ಇರುತ್ತೆ. ರಿಸಲ್ಟ್ ಕೊಟ್ಟಿರೋ ಟೈಮಲ್ಲೇನೆ ನೀವು ಅದು PDF ಓಪನ್ ಮಾಡಿದ್ರೆ ಅಲ್ಲೇ ಕೆಳಗಡೆ ಇರುತ್ತೆ ಕಾನ್ ಕಾಲ್ ಅಟೆಂಡ್ ಆಗೋದಕ್ಕೂ ಲಿಂಕ್ ಇರುತ್ತೆ. ಮತ್ತೆ ಕಾನ್ಫರೆನ್ಸ್ ನಂಬರ್ ಇರುತ್ತೆ. ನೀವು ಆ ನಂಬರ್ಗೂ ಕಾಲ್ ಮಾಡಿಬಿಟ್ಟು ಕಾನ್ ಕಾಲ್ ಅಟೆಂಡ್ ಆಗ್ಬೋದು. ಕ್ಯೂನಲ್ಲಿ ನಿಂತ್ಕೊಂಡು ಕಾನ್ ಕಾಲ್ ಅಟೆಂಡ್ ಆಗ್ಬೋದು. ಝೂಮ್ ಮೀಟಿಂಗ್ ಥ್ರೂ ಕಾನ್ ಕಾಲ್ ಅಟೆಂಡ್ ಆಗ್ಬೋದು. ಈ ಥರ ಬೇರೆ ಬೇರೆ ಇದೆ, ಟ್ರೈ ಮಾಡಿ. ಅಥವಾ ನೀವು ಕಾನ್ ಕಾಲ್ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾ ಇದ್ರೆ ಕಾನ್ ಕಾಲು ಸ್ಕ್ರೀನಲ್ಲಿ ಸಿಗುತ್ತೆ. ಮತ್ತೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ. ಆ ಕಂಪ್ನಿದು ಕಾನ್ ಕಾಲ್ ಅಂತ ಸರ್ಚ್ ಮಾಡಿದ್ರೆ ಯೂಟ್ಯೂಬಲ್ಲಿ ಆಡಿಯೋ ಅಪ್ಲೋಡ್ ಮಾಡಿರ್ತಾರೆ, ಅದು ನಿಮಗೆ ಸಿಗುತ್ತೆ. ಅದನ್ನು ನೀವು ಕೇಳ್ಬೋದು. ಡೈರೆಕ್ಟ್ ಕಾನ್ ಕಾಲ್ ನಡೆದಿರೋದನ್ನ ರೆಕಾರ್ಡಿಂಗ್ನ ನೀವು ಕೇಳ್ಬೋದು. ಬಟ್ ನಿಮ್ಮ ಸ್ಕ್ರೀನರಲ್ಲಿ ಸಿಗೋದು ಎಂಥದ್ದು ಅಂದರೆ ಸ್ಕ್ರೀನರಲ್ಲಿ ಟ್ರಾನ್ಸ್ಕ್ರಿಪ್ಟ್ ಆಗಿರುತ್ತೆ. ಅದು ಅಂದರೆ ಅವ್ರು ಏನೇನು ಹೇಳ್ತಿದ್ದಾರೆ ಅದನ್ನ ಸಬ್ ಟೈಟಲ್ ಥರ ಬರೆದು ರೆಡಿ ಮಾಡಿರ್ತಾರೆ. ನೀವು ಅದನ್ನು ಓದ್ಬೋದು. ನಾವು ರಿಸರ್ಚ್ ಮಾಡೋಕ್ಕೆ ಸ್ಕ್ರೀನರ್ ಥ್ರೂ ಸಿಕ್ಕಿರೋದೇ ಯೂಸ್ ಮಾಡ್ತೀವಿ. ಯಾಕಂದ್ರೆ ಅದನ್ನ ನಾವು ChatGPTಗೆ ಅಪ್ಲೋಡ್ ಮಾಡೋದು ಈಸಿ ಆಗುತ್ತೆ. ChatGPT ಅದನ್ನು ಓದುತ್ತೆ, ನಮಗೆ ಮೇನ್ ಪಾಯಿಂಟ್ಸ್ ಹೇಳುತ್ತೆ. ನೀವು ಹಿಂಗೂ ಮಾಡ್ಬೋದು. ಸರ್, ವೈ ಇಂಡಿಯಾ ನಾಟ್ ಹ್ಯಾವ್ ಎ ಸಿಂಗಲ್ ಬ್ರಾಂಡೆಡ್ ಕಂಪ್ನಿ ಲೈಕ್ ಗೂಗಲ್, ಸ್ಯಾಮ್ಸಂಗ್, ಆಪಲ್, ಮೆಟಾ, ಬೆನ್ಸ್? ಮೇಜರ್ ರೀಸನ್ ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ರಿಸ್ಕ್ ಟೇಕಿಂಗ್ ಎಬಿಲಿಟಿ ವೆರಿ ಲೋ ಇದೆ. ಅಂದ್ರೆ ನಮ್ಮ ಜನಗಳು ರಿಸ್ಕ್ ತಗೊಳಲ್ಲ. ಯಾಕಂದ್ರೆ ನೀವೇ ಯೋಚನೆ ಮಾಡಿ, ನಿಮ್ಮ ಮಕ್ಕಳನ್ನ, ಈಗ ನೀವೇ ಮೇ ಬಿ ಸಣ್ಣವ್ರು ಇರ್ಬೋದು, ದೊಡ್ಡವ್ರು ಇರ್ಬೋದು, ನನಗೆ ಗೊತ್ತಿಲ್ಲ ನಿಮ್ಮ ಏಜು. ನಿಮ್ಮ ಮಕ್ಕಳು ನಾಳೆ ದೊಡ್ಡವರಾಗ್ತಾರೆ ಅನ್ಕೊಳ್ಳಿ, ಅವ್ರು ಹೋಗಿ ಇಂಜಿನಿಯರಿಂಗ್ ಏನೋ ಪಾಸ್ಔಟ್ ಆಗ್ತಾರೆ. ಅವ್ರಿಗೆ ನೀವು ಮೊದಲನೇ ಆಪ್ಷನ್ ಏನು ಕೊಡ್ತೀರಾ? ಯಾವುದಾದ್ರೂ ಗೌರ್ಮೆಂಟ್ ಜಾಬ್ ಮಾಡು ಮಗನೇ ಅಂತ ಕೊಡ್ತೀರಾ? ಅಥವಾ ಎಲ್ಲನ ಹೋಗಿ ಕೆಲ್ಸಕ್ಕೆ ಸೇರ್ಕ ಮಗನೇ ಅಂತ ಕೊಡ್ತೀರಾ? ಯಾಕಂದ್ರೆ ಅದು ಸೆಕ್ಯೂರಿಟಿ. ಗೌರ್ಮೆಂಟ್ ಜಾಬ್ ಮಾಡಿಬಿಟ್ರೆ ಕ್ಯಾಶ್ ಫ್ಲೋ ಬರ್ತಿರುತ್ತಲ್ಲ ಎವ್ರಿ ಮಂತ್, ಸೆಕ್ಯೂರಿಟಿ. ಇನ್ನು ಬೇರೆ ಕಡೆ ಹೋಗಿ ಕೆಲಸ ಮಾಡಿದ್ರು ಕ್ಯಾಶ್ ಫ್ಲೋ ಬರುತ್ತೆ, ಎವ್ರಿ ಮಂತ್ ಸಂಬಳ ಬರುತ್ತೆ, ಸೆಕ್ಯೂರಿಟಿ ಸಿಗುತ್ತೆ. ಅದೇ ನೀವು ಅವನಿಗೆ ಬಿಸ್ನೆಸ್ ಮಾಡಕ್ಕೆ ಹೇಳ್ತೀರಾ? ಗ್ಯಾರಂಟಿ ಹೇಳಲ್ಲ. ಯಾಕಂದರೆ ಬಿಸ್ನೆಸ್ಸಲ್ಲಿ ಕ್ಯಾಶ್ ಫ್ಲೋ ವೊಲಟೈಲಿಟಿ ಜಾಸ್ತಿ, ದುಡ್ಡು ಕಳ್ಕೊಳ್ಳೋದು ಜಾಸ್ತಿ. ಇದರಿಂದ ನೀವು ಅವನಿಗೆ ರಿಸ್ಕ್ ತಗೊಳಕ್ಕೆ ಹೇಳಲ್ಲ. ಈಗ ಯೂತ್ಗಳು, ನಮ್ಮ ಬುದ್ಧಿವಂತ ಯೂತ್ಗಳು, ಅವರು ಏನೋ ಪ್ರಾಡಕ್ಟ್ನ ತಯಾರು ಮಾಡ್ಬೋದಿತ್ತ, ಗೂಗಲ್ ಇರ್ಬೋದು, ಮೆಟಾ ಇರ್ಬೋದು, ನೆಟ್ಫ್ಲಿಕ್ಸ್ ಇರ್ಬೋದು, ಆಪಲ್ ಇರ್ಬೋದು, ಈ ಥರ ತಯಾರು ಮಾಡ್ಬೋದಿತ್ತ. ಬಟ್ ಅವ್ರು ತಯಾರು ಮಾಡ್ತಿಲ್ಲ. ಏನು ಮಾಡ್ತಿದ್ದಾರೆ? ಹೋಗಿ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದಾರೆ. ಯಾವುದು? ಗೌರ್ಮೆಂಟ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದಾರೆ. ಯಾಕಂದರೆ ಅವ್ರ ಮನೆಗಳಲ್ಲಿ ಫೋರ್ಸ್ ಮಾಡ್ತಿದ್ದಾರೆ, ಎಕ್ಸಾಮ್ ಬರೀರಿ. ಈಗ ಅವ್ನು ಏನು ಮಾಡ್ತಾನೆ? ಅವನೆಲ್ಲಿ ಮೆಟಾ ಮತ್ತು ಗೂಗಲ್ ಥರ ಕ್ರಿಯೇಟ್ ಮಾಡ್ತಾನೆ? ನಮ್ಮ ಇಂಡಿಯಾದಲ್ಲಿ ರಿಸ್ಕ್ ಟೇಕಿಂಗ್ ಎಬಿಲಿಟಿ ತುಂಬಾ ಕಮ್ಮಿ ಇದೆ ಜನಗಳ ಹತ್ರ. ಅದಕ್ಕೇನೆ ನಮ್ಮ ಹತ್ರ ಯಾವುದು ದೊಡ್ಡ ಕಂಪ್ನಿ ಬರಲ್ಲ. ಬಂದ್ರೂ ಇರೋ ಯಾವ ಹೇಳಿ ಇವೆ, ಟಾಟಾ, ಬಿರ್ಲಾ ಮತ್ತೆ ಮುಖೇಶ್ ಅಂಬಾನಿ, ಅನಿಲ್ ಅಂಬಾನಿ, ಇವರೇ ಎಲ್ಲಾನು ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವ್ರಿಗೆ ಎದುರಾಗಿ ಬೆಳೀತಿದ್ದಾರೆ. ಲೈಕ್ ನಮ್ಮ ಝೆರೋದಾದ ನಿಖಿಲ್ ಕಾಮತ್ ಮತ್ತೆ ನಿತಿನ್ ಕಾಮತ್ ಇರ್ಬೋದು, ಮತ್ತೆ ಝೊಮ್ಯಾಟೊ ಫೌಂಡರ್ ದೀಪೇಂದರ್ ಗೋಯಲ್ ಇರ್ಬೋದು. ಈ ತರ ಹೊಸ ಸ್ಟಾರ್ಟ್ಅಪ್ ಉಟ್ಕೊಂತ ಇದಾವೆ ಈಗೀಗ. ಅದು 2017-18ರಿಂದ ಇಂಟರ್ನೆಟ್ ಬೂಮ್ ಬಂದ್ಮೇಲಿಂದ. ಬಟ್ ಸ್ಟಿಲ್ ನಮ್ಮ ಇಂಡಿಯಾದಲ್ಲಿ ಗೂಗಲ್ ಮತ್ತೆ ಅಮೆಝಾನ್ ಬರೋದು ತುಂಬಾ ಕಷ್ಟ ಇದೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಬರ್ಬೋದು. ಅಂದ್ರೆ ಈಗ ನಿಮ್ಮ ಮೈಂಡ್ ಸೆಟ್ ಎಲ್ಲಾನು ಚೇಂಜ್ ಆಗಿ ನಿಮ್ಮ ಮಕ್ಕಳಿಗೆ ನೀವು ಅದನ್ನ ಹೇಳ್ಕೊಟ್ಟು ಅವ್ರು ನಾಳೆ ಕ್ರಿಯೇಟ್ ಮಾಡ್ಬೇಕು. ಇಮಿಡಿಯೇಟ್ಲಿ ಬರಕ್ ಚಾನ್ಸ್ ಇಲ್ಲ. ಹೌ ಟು ಬಿಕಮ್ ಎ ಫಂಡ್ ಮ್ಯಾನೇಜರ್ ಆಗೋದು ಬೇಕಂದ್ರೆ ನೀವು NISM ಎಕ್ಸಾಮ್ ಬರುತ್ತೆ, ಇನ್ವೆಸ್ಟ್ಮೆಂಟ್ ಅಡ್ವೈಸರಿ ಅಂತ. ಇನ್ವೆಸ್ಟರ್ ಅಡ್ವೈಸರಿ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ ಬರುತ್ತೆ. ಇದು ನೀವು ಕಂಪ್ಲೀಟ್ ಮಾಡಿದ್ಮೇಲೆ ನೀವು ಇದನ್ನ ಸೆಬಿಗೆ ಆ ಸರ್ಟಿಫಿಕೇಟ್ನ ಕೊಟ್ಟು ಸೆಬಿ ಸ್ವಲ್ಪ ಪ್ರೋಸೆಸ್ ಮಾಡುತ್ತೆ. ಅದ್ರ ಥ್ರೂ ನಿಮಗೆ ಸೆಬಿ ಅಪ್ರೂವ್ ಕೊಡುತ್ತೆ. ಅವಾಗ ನೀವು ಫಂಡ್ ಮ್ಯಾನೇಜರ್ ಆಗ್ಬೋದು. ಬಟ್ ಜನಗಳು ಯಾರು ನಿಮ್ಮ ಕೈಲಿ ದುಡ್ಡು ಕೊಡಲ್ಲ. ಕೊಟ್ಟರು ಕೂಡ ನೀವು ಆ ದುಡ್ಡ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ
ಜನಗಳು ದುಡ್ಡು ಮ್ಯಾನೇಜ್ ಮಾಡೋಕ್ಕೆ ಜಸ್ಟ್ ನಿಮ್ಗೆ ಯಾವುದೋ ಸರ್ಟಿಫಿಕೇಶನ್ ಇದ್ರೆ ಸಾಕಾಗಲ್ಲ, ಎಕ್ಸ್ಪೀರಿಯನ್ಸ್ ಬೇಕು. ಸ್ಟಾಕ್ ಮಾರ್ಕೆಟ್ ಈಸ್ ಆಲ್ ಅಬೌಟ್ ಎಕ್ಸ್ಪೀರಿಯನ್ಸ್. ಎಮೋಷನ್ನ ಕಂಟ್ರೋಲ್ ಮಾಡ್ಕೊಳಕ್ಕೆ ಗೊತ್ತಿರಬೇಕು. ಎಮೋಷನ್ ಯಾಕಂದರೆ ಮಾರ್ಕೆಟ್ ಮೇಲೆ ಹೋದಾಗ ನೀವು ಟ್ರೇಡಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ 20% ಮೇಲೆ ಹೋಗೋದಕ್ಕೆ ಸೆಲ್ ಮಾಡೋದು, ಕೆಳಗೆ ಬಂದಾಗ ಬೈ ಮಾಡೋದು, ಇವೆಲ್ಲ ಮಾಡೋಕ್ಕಾಗಲ್ಲ. ಅದು ಕಂಡರ್ ದುಡ್ಡು ಅಂದರೆ ಕಸ್ಟಮರ್ ದುಡ್ಡು. ಅದನ್ನ ಮ್ಯಾನೇಜ್ ಮಾಡ್ಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಇರಬೇಕು. ನನ್ನ ಪ್ರಕಾರ ಕೂದಲು ಇರಬೇಕು, ಮಾರ್ಕೆಟ್ ಸೈಕಲ್ ನೋಡಿರ್ಬೇಕು, ಅಟ್ಲೀಸ್ಟ್ ಒಂದು 10 ರಿಂದ 12 ವರ್ಷ ಮಾರ್ಕೆಟಲ್ಲಿ ಇರಬೇಕು. ಕೊರೋನಾ ಫಾಲ್ ನೋಡಿರ್ಬೇಕು, 2008 ಫಾಲ್ ನೋಡಿರ್ಬೇಕು. ಯಾಕಂದರೆ ಅಂಥ ಟೈಮಲ್ಲಿ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ, ನಿಮ್ಮ ಎಮೋಷನ್ ಯಾವ ರೀತಿ ಇರುತ್ತೆ, ಇದನ್ನೆಲ್ಲನೂ ಚೆಕ್ ಮಾಡಬೇಕು. ಆಗ ಅವರು ರಿಯಲ್ ಫಂಡ್ ಮ್ಯಾನೇಜರ್ ಅಂತ ಅರ್ಥ. ಆಗ ಅವ್ರಿಗೆ ದುಡ್ಡನ್ನ ಮ್ಯಾನೇಜ್ ಮಾಡೋ ಕೆಪಬಿಲಿಟಿ ಇದೆ. ಅಂಥವ್ರ ಹತ್ರನೇ ಜಾಸ್ತಿ ದುಡ್ಡು ಹೋಗುತ್ತೆ. ನಾವು ಸಜೆಸ್ಟ್ ಮಾಡೋದು ಅಂಥವ್ರ ಹತ್ರನೇ, ನಾವು ಇನ್ವೆಸ್ಟ್ ಮಾಡೋದು ಅಂಥವ್ರ ಹತ್ರನೇ, ಎಕ್ಸ್ಪೀರಿಯನ್ಸ್ ಫಂಡ್ ಮ್ಯಾನೇಜರ್ ಹತ್ರ. ನೀವು ಫಂಡ್ ಮ್ಯಾನೇಜರ್ ಆಗಬೇಕಂದ್ರೆ ಎಲ್ಲನ ಬೇರೆ ಕಡೆ ಕೆಲಸ ಮಾಡಿ ನೀವು ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನೀವು ಫಂಡ್ ಮ್ಯಾನೇಜರ್ ಆಗ್ಬೋದು. ನಾಳೆನೇ ಆಗ್ತೀನಿ ಅಂದರೆ ಆಗಲ್ಲ. ಫಂಡ್ ಮ್ಯಾನೇಜರ್ ಆಗೋಕ್ಕೆ ಭಾಳ ಎಕ್ಸ್ಪೀರಿಯನ್ಸ್ ಬೇಕು. ಅಭಿ ಬ್ರೋ, ಐ ಆಮ್ ವಾಚಿಂಗ್ ಯುವರ್ ವಿಡಿಯೋ ಫ್ರಮ್ 2 years. ಯುವರ್ ಕಂಟೆಂಟ್ ಈಸ್ ಯೂನಿಕ್, ಅಮೇಝಿಂಗ್ ಆ್ಯಂಡ್ ಅನಲೈಸಿಂಗ್ ಈಸ್ ಎಕ್ಸಲೆಂಟ್. ನನ್ನ ಪ್ರಶ್ನೆ ಏನಂದರೆ, ಸರ್ಕಾರಿ ನೌಕರರು PMS ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಲ್ಲಿ ಇನ್ವೆಸ್ಟ್ ಮಾಡ್ಬೋದಾ? ಆರಾಮಾಗಿ ಮಾಡ್ಬೋದು ಬ್ರೋ. ಯಾಕೆ ಮಾಡೋಂಗಿಲ್ಲ ಬ್ರೋ? ಅವರೇ ಮಾಡಬೇಕು, ಎಲ್ಲರೂ ಮಾಡ್ಬೋದು. ಇದೇನು ಟ್ರೇಡಿಂಗ್ ಅಲ್ಲ. ಅದು ಟ್ರೇಡಿಂಗ್ ಆದರೆ ಗೌರ್ಮೆಂಟ್ ಕೆಲಸದವ್ರು ಯೋಚನೆ ಮಾಡಬೇಕು. ಯಾಕಂದರೆ ಟ್ರೇಡಿಂಗ್ನ ಇಂಡಿಯನ್ ಟ್ಯಾಕ್ಸ್ ಲಾ ಪ್ರಕಾರ ಅದನ್ನು ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡ್ತಾರೆ. ನೀವು ಅದರಲ್ಲಿ ತೆಗೆದಿರೋ ಇನ್ಕಮ್ನ ನಿಮ್ಮ ಬಿಸ್ನೆಸ್ ಇನ್ಕಮ್ ಆಗುತ್ತೆ. ನೀವು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದು ಬಿಸ್ನೆಸ್ ಮಾಡೋಂಗಿಲ್ಲ ಅನ್ನೋ ರೂಲ್ಸ್ ಇದೆ. ಅದಕ್ಕೆ ಟ್ರೇಡಿಂಗ್ ಮಾಡೋದು ಒಳ್ಳೇದಲ್ಲ. ಬಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದಲ್ಲ. ಗೌರ್ಮೆಂಟ್ ಯಾಕೆ ತಡೆಯುತ್ತೆ ನಿಮ್ಮನ್ನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ? ನೀವು ಗ್ರೋ ಆಗೋಕ್ಕೆ ಗೌರ್ಮೆಂಟ್ ತಡೆಯುತ್ತಾ? ಸೈಟಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಬಿಡುತ್ತೆ, ಮತ್ತೆ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಯಾಕೆ ಬಿಡಲ್ಲ? ಇದು ಕಂಪ್ಲೀಟ್ಲಿ ಇಲ್ಲಿಗಲ್ ಅಲ್ವಾ? ನೀವು ಯಾಕೆ ಈ ಥರ ಕ್ವಶನ್ ಕೇಳ್ತಿದ್ದೀರಾ ನನಗೆ ಗೊತ್ತಿಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಗೌರ್ಮೆಂಟ್ಗೆ ಏನು ಪ್ರಾಬ್ಲಮ್ಮು ಅಂತ. ಮೇ ಬಿ ಒಂದೊಂದು ಕಂಪ್ನಿಗಳು ಇನ್ಸೈಡರ್ ನ್ಯೂಸ್ ಗೊತ್ತಾಗುತ್ತೆ ಅಂತ ಆ ಥರ ಬಿಡಲ್ಲ. ಎಕ್ಸಾಂಪಲ್, ನೀವೆಲ್ಲನೂ BEL ಕೆಲಸ ಮಾಡ್ತಾ ಇದ್ರೆ BEL ಅಲ್ಲಿ ಓನ್ ಶೇರ್ಸ್ನ ಬೈ ಮಾಡಿದ್ದಾರೆ. ನಮ್ಮ ಕಸ್ಟಮರ್ಸ್ ಎಷ್ಟೋ ಜನ ಮಾಡಿದ್ದಾರೆ. ಆದರೆ ಅಲ್ಲಿ ಒಂದು ರೂಲ್ಸ್ ಇರುತ್ತೆ. ಏನಂದರೆ, ಈಗ ನಿಮ್ಗೊಂದು ಇದು ಬಂದ್ಬಿಡುತ್ತೆ, ವಿಂಡೋ ಬರುತ್ತೆ. ಈಗ ಎಕ್ಸಾಂಪಲ್, ಈ ತಿಂಗಳು ರಿಸಲ್ಟ್ ಬರ್ತಾ ಇದೆ ಅಂದರೆ, 30ನೇ ತಾರೀಕು ರಿಸಲ್ಟ್ ಬರ್ತಾ ಇದೆ ಅಂದರೆ 15 ದಿವಸದ ಹಿಂದ್ಗಡೆ ಮತ್ತೆ 15 ದಿವಸ ಆದಮೇಲೆ ಅಲ್ಲಿ ಎಂಪ್ಲಾಯಿಗಳು ಯಾರು ಕೂಡ ಶೇರ್ಸ್ನ ಬೈ ಸೆಲ್ ಮಾಡಂಗಿರಲ್ಲ. ಯಾಕಂದರೆ ಅಸಂಪ್ಷನ್ ಏನಂದರೆ, ನಿಮಗೆ ಇನ್ಸೈಡರ್ ನ್ಯೂಸ್ ಗೊತ್ತಿರುತ್ತೆ, ನಿಮಗೆ ಒಳಗಡೆ ನ್ಯೂಸ್ ಗೊತ್ತಿರುತ್ತೆ. ಈ ನ್ಯೂಸಿಂದ ನೀವೇನು ಮಾಡ್ತೀರಾ? ಶೇರ್ಸ್ನ ಮುಂಚೆ ಬೈ ಮಾಡಿ ಇಟ್ಕೊಳ್ಳೋದು ಮಾಡ್ತೀರಾ. ಅವಾಗ ಏನಾಗುತ್ತೆ? ಮೋಸ ಅಲ್ವಾ ಇದು? ಬಿಕಾಸ್ ನಿಮಗೆ ಇನ್ಫಾರ್ಮೇಷನ್ ಒಳಗಡೆಯಿಂದ ಗೊತ್ತಿರೋ ಕಾರಣದಿಂದ ನೀವು ಜಾಸ್ತಿ ಲಾಭ ಮಾಡ್ತಿದ್ದೀರಾ. ಇದು ಇಲ್ಲೀಗಲ್ ಆಸ್ ಪರ್ ದಿ ಸೆಬಿ. ಅದಕ್ಕೆ ಸೆಬಿ ರೂಲ್ಸ್ ಏನು ಹೇಳುತ್ತೆ, ಇನ್ಸೈಡರ್ ಟ್ರೇಡಿಂಗ್ ರೂಲ್ಸ್ ಏನು ಹೇಳುತ್ತೆ, 15 ದಿವಸ ಏನಿರುತ್ತಲ್ಲ ಸ್ಲ್ಯಾಬ್, ಅದರೊಳಗಡೆ ಯಾರು ಬೈ ಸೆಲ್ ಮಾಡಂಗಿಲ್ಲ. ರಿಸಲ್ಟ್ ಬಂದು 15 ದಿವಸ, ಮತ್ತೆ ರಿಸಲ್ಟ್ ಬರೋಕ್ಕಿಂತ ಮುಂಚೆ 15 ದಿವಸ. ಅದು ಬಿಟ್ಟರೆ ಎಲ್ಲರೂ ಕೂಡ ಇನ್ವೆಸ್ಟ್ ಮಾಡ್ಬೋದು. ಖುದ್ದು ನರೇಂದ್ರ ಮೋದಿನೂ ಇನ್ವೆಸ್ಟ್ ಮಾಡಿದ್ದಾರೆ, ಅಮಿತ್ ಶಾ ಇನ್ವೆಸ್ಟ್ ಮಾಡಿದ್ದಾರೆ, ನಮ್ಮ ರಾಹುಲ್ ಗಾಂಧಿ ಇನ್ವೆಸ್ಟ್ ಮಾಡಿದ್ದಾರೆ. ಇವರೆಲ್ಲ ಇನ್ವೆಸ್ಟ್ ಮಾಡ್ಬೋದು, ನಾವ್ ಇನ್ವೆಸ್ಟ್ ಮಾಡಂಗಿಲ್ವಾ? ಗೌರ್ಮೆಂಟ್ ಕೆಲಸ ಅಂದ ತಕ್ಷಣ ಅದೇನು ಬೇರೆ ತರ ಏನಾದರೂ ಇದೆಯಾ ಅದಕ್ಕೆ? ಸರ್, ಇಂಡಸ್ಇಂಡ್ ಬ್ಯಾಂಕ್ ಅಲ್ಲಿ ನೀವು ವಿಡಿಯೋ ಮಾಡಿದ್ರಿ, ಅದರಲ್ಲಿ 2,000 ಕೋಟಿ ಲಾಸ್ ಆಗುತ್ತೆ ಅಂತ ಹೇಳಿದ್ರೆ, ಮ್ಯಾನೇಜ್ಮೆಂಟ್ ಎದ್ದ ಮೇಲೆ 26% ಒಂದೇ ದಿವಸ ಫಾಲ್ ಆಯಿತು ಅಂತ ಅವರಿಗೆ ಗೊತ್ತಾಯ್ತಾ ಅಲ್ವಾ? ನಾವು ಈ ವಿಷಯ ಹೇಳಿದರೆ 100% ಫಾಲ್ ಆಗುತ್ತೆ ಅಂತ, ಅದಕ್ಕೆ ಅವರು ಯಾಕೆ ಶಾರ್ಟ್ ಸೆಲ್ ಮಾಡಲಿಲ್ಲ? ಮೋಸ್ಟ್ಲಿ 2,000 ಕೋಟಿ ರಿಕವರ್ ಆಗುತ್ತೋ ಏನೋ, ಅದೇ ನನಗೆ ಬಂದ ಯೋಚನೆ. ಈ ಥರ ಕಂಪ್ನಿಗಳು ಮಾಡುವುದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಥರ ಮಾಡಿದರೆ ಕಂಪ್ನಿಗಳಿಗೆ CEO ಜೈಲಿಗೆ ಹಾಕ್ತಾರೆ. ಯಾಕಂದರೆ ನಾನು ಇವಾಗಲಿಂದ ಹೇಳಿದ್ದೀನಿ, ಕಂಪ್ನಿ ನಡೆಸೋನು ಶೇರ್ ಪ್ರೈಸ್ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು. ಓಕೆ, ಅವನಿಗೆ ನ್ಯೂಸ್ ಗೊತ್ತಿದ್ದು ಅವನೇನಾದ್ರು ಶಾರ್ಟ್ ಸೆಲ್ ಮಾಡಿದಾನೆ ಅಂದರೆ ಏನರ್ಥ? ಇವನು ಶೇರ್ ಕೆಳಗೆ ಬೀಳ್ಲಿಕ್ಕೋಸ್ಕರನೇ ಈ ಥರ ಮುಚ್ಚಿಟ್ಕೊಂಡ್ ಬಂದಿದ್ದಾನೆ ಅಂತ ಅರ್ಥಾನೆ. ಇಲ್ಲಿ ಲಾಭ ಮಾಡೋಕ್ಕೋಸ್ಕರನೇ ಈ ಥರ ಮುಚ್ಚಿಟ್ಕೊಂಡ್ ಬಂದಿದ್ದಾನೆ ಅಂತ ತಾನೆ. ಇದೇನು ಹೇಳುತ್ತೆ ಹೇಳಿ? ಇನ್ಸೈಡರ್ ನ್ಯೂಸ್. ಮುಂಚೆನೇ ಒಳಗಡೆ ನ್ಯೂಸ್ ಸಿಕ್ಕಿದೆ, ಅದರಿಂದ ಇವನು ಶೇರ್ನ ಸೆಲ್ ಮಾಡಿದ್ದಾನೆ, ಇದು ನಾಳೆ ಗೊತ್ತಾಗುತ್ತೆ, ನಾಳೆ ಗೊತ್ತಾಗಿ ಜೈಲ್ಗೆ ಹೋಗ್ತಾನೆ. ಈ ಥರ ಮಾಡೋಕ್ಕಾಗುತ್ತಾ? ಬಿಸ್ನೆಸ್ ಅಂದರೆ ಅವ್ರ ಬಿಸ್ನೆಸ್ಸಲ್ಲಿ ಮೇಲೆ ಕೆಳಗೆ ಆಗೋದನ್ನು ನೋಡ್ಕೊಬೇಕು. ಶೇರ್ ಪ್ರೈಸ್ನ ಮಾರ್ಕೆಟಿಗೆ ಬಿಟ್ಬಿಡ್ಬೇಕು. ಮಾರ್ಕೆಟ್ ಡಿಸೈಡ್ ಮಾಡುತ್ತೆ ಮೇಲೆ ತಗೊಂಡೋಗ್ಲಾ ಕೆಳಗೆ ತಗೊಂಡೋಗ್ಲಾ ಅಂತ. ಪ್ರಮೋಟರ್ ಶೇರ್ ಪ್ರೈಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂತಿದ್ದಾನೆ ಅಂದರೆ ಪ್ರಮೋಟ್ ಇಟ್ ಸೆಲ್ಫ್ ರಾಂಗ್ ಅಂತ ನನ್ನ ಪ್ರಕಾರ. ಎಥಿಕಲಿ ರಾಂಗ್ ಅವನು. ಯಾಕಂದರೆ ನಾವು ಕೈಲಿ ಬಿಸ್ನೆಸ್ ಮಾಡುವಂಥ ದುಡ್ಡು ಕೊಟ್ಟಿದ್ದೀವಿ, ಇವನು ಶೇರ್ ಪ್ರೈಸ್ ಮೇಲೆ ಹೋಗೋಕು ಕೆಳಗೆ ಹೋಗೋಕು ತಲೆ ಕೆಡಿಸ್ಕೊಂತಿದ್ದಾನೆ ಅಂದರೆ ಈಸ್ ಡೂಯಿಂಗ್ ಸಮಥಿಂಗ್ ರಾಂಗ್ ಅಂತ. ಇದು ಪ್ರಮೋಟರ್ ಇಂಟಿಗ್ರಿಟಿನ ತೋರಿಸುತ್ತೆ. ಪ್ರಮೋಟರ್ಗೆ ಜಾಸ್ತಿ ಹುಚ್ಚೆಲ್ಲಿದೆ ಅಂದರೆ ಶೇರ್ ಪ್ರೈಸ್ ಮೇಲಿದೆ. ಬಿಸ್ನೆಸ್ ಯಾರು ನೋಡ್ಕೊಂತಾರೆ? ಯಾವಾಗಲೂ ನೀನು ಶೇರ್ ಪ್ರೈಸ್ನ ಮೇಲೆ ಕೆಳಗೆ ಹೋಗೋದನ್ನು ನೋಡ್ತಿದ್ರೆ ಬಿಸ್ನೆಸ್ ಯಾರು ನೋಡ್ಕೊಂತಾರೆ? ನಿನ್ ಫೋಕಸ್ ಇರಬೇಕು ಬಿಸ್ನೆಸ್ ಬಗ್ಗೆ, ಶೇರ್ ಪ್ರೈಸ್ ಬಗ್ಗೆ ಅಲ್ಲ. ಬ್ರೋ, ಪ್ಲೀಸ್ ಮೇಕ್ ಎ ವಿಡಿಯೋ ಆನ್ ಚಾರ್ಲಿ ಮಂಗರ್ ಮೆಂಟಲ್ ಮಾಡೆಲ್ ಕಾನ್ಸೆಪ್ಟ್, ಹೌ ಟು ಅನಲೈಸ್ ದಿ ಸ್ಟಾಕ್ಸ್ ಇನ್ ಎ ಡಿಫರೆಂಟ್ ಮೆಂಟಲ್ ಮಾಡೆಲ್ ಫ್ರಮ್ ಕುಡೂರು ಮಾಗಡಿ. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಲ್ಲ ಬ್ರೋ ಅದ್ರ ಬಗ್ಗೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈ 10 ವಿಚಾರಗಳನ್ನ ತಿಳ್ಕೊಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಚೆಕ್ ಮಾಡಿ. ಅದ್ರ 10 ಮೆಂಟಲ್ ಮಾಡೆಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಲ್ಲಿ ಎಕ್ಸಾಂಪಲ್ ತಗೊಂಡಿದ್ದೀನಿ, ನಾನು ಇಂಡಿಯನ್ ಸ್ಟಾಕ್ಸ್ ಎಕ್ಸಾಂಪಲ್ ತಗೊಂಡಿದ್ದೀನಿ. ಓಲಾ ಕಂಪ್ನಿ IPO ಬಂದಾಗಿನಿಂದ ಬಹಳ ಕಡಿಮೆಯಾಗಿದೆ. ಇದರ ನೆಗೆಟಿವ್ ಇಂಪ್ಯಾಕ್ಟ್ ಏನು ಸರ್? ಇದರ ನೆಗೆಟಿವ್ ಇಂಪ್ಯಾಕ್ಟ್ ಶೇರ್
ಶೇರ್ ಪ್ರೈಸ್ ಕೆಳಗೆ ಬರ್ತಿರೋದೇ ನೆಗೆಟಿವ್ ಇಂಪ್ಯಾಕ್ಟ್, ಇನ್ನೇನಿರುತ್ತೆ. ಬಿಸ್ನೆಸ್ ಅಲ್ಲಿ ಆಗೋ ಹೆಚ್ಚು ಕಡಿಮೆನೆ ಶೇರ್ ಪ್ರೈಸ್ ತೋರಿಸುತ್ತೆ. ಇನ್ವೆಸ್ಟರ್ಸ್ಗೆ ಈ ಬಿಸ್ನೆಸ್ ಬಗ್ಗೆ ಫ್ಯೂಚರ್ ಅಲ್ಲಿ ಕಾನ್ಫಿಡೆಂಟ್ ಇದೆ ಅಂದ್ರೆ ಶೇರ್ ಪ್ರೈಸ್ ಮೇಲೋಗುತ್ತೆ. ಇನ್ವೆಸ್ಟರ್ಸ್ಗೆ ಈ ಬಿಸ್ನೆಸ್ ಅಲ್ಲಿ ಫ್ಯೂಚರ್ ಬಗ್ಗೆ ಕಾನ್ಫಿಡೆಂಟ್ ಇಲ್ಲ ಅಂದ್ರೆ ಶೇರ್ ಪ್ರೈಸ್ ಕೆಳಗೆ ಬರುತ್ತೆ. ಶೇರ್ ಪ್ರೈಸ್ ನ ಮತ್ತೆ ಸ್ಟಾಕ್ ಮಾರ್ಕೆಟ್ ನ ಎಕನಾಮಿಕ್ ಇಂಡಿಕೇಟರ್ ಅಂತ ಕೂಡ ಕರೀತಾರೆ. ನೀವೇನ್ GDP ಮತ್ತೆ ಇನ್ಫ್ಲೇಷನ್ ಎಲ್ಲ ನೋಡ್ತಿರಲ್ಲ, ಇದು ಲ್ಯಾಗ್ ಇಂಡಿಕೇಟರ್. ಸ್ಟಾಕ್ ಮಾರ್ಕೆಟ್ ಲೀಡ್ ಇಂಡಿಕೇಟರ್, ಯಾಕಂದ್ರೆ ಇದು ಮುಂದ್ಗಡೆ ಆಗೋದನ್ನ ಹೇಳುತ್ತೆ. ಸ್ಟಾಕ್ ಮಾರ್ಕೆಟ್ ಮೇಲ್ ಹೋಗ್ತಾ ಇದೆ ಅಂದ್ರೆ ಸಡನ್ಲಿ GDP ಮೇಲೋಗಲ್ಲ, ಮುಂದೆ ಒಂದ್ ದಿವಸ GDP ಮೇಲೋಗುತ್ತೆ ಅಂತ ಸ್ಟಾಕ್ ಮಾರ್ಕೆಟ್ ಮೇಲೋಗುತ್ತೆ. ಅಭಿ ಬ್ರದರ್, ಮೈ ಏಜ್ ಇಸ್ 35. ನನ್ನ ಕ್ವಶನ್ ಏನು ಅಂದ್ರೆ, ಸ್ಯಾಲ್ರಿಲಿ ಇವಾಗ ಸದ್ಯಕ್ಕೆ 2.5K EPFOಗೆ ಡಿಟೆಕ್ಟ್ ಆಗುತ್ತೆ, ಸೇವ್ ಆಗ್ತಾ ಇದೆ. 6 ಇಯರ್ ಬ್ಯಾಕ್ ಇದನ್ನು VPFಗೆ ಎಕ್ಸ್ಟ್ರಾ 36% ಡಿಡಕ್ಟ್ ಮಾಡಿಸ್ತಾ ಇದ್ದೀನಿ. ಓವರ್ ಆಲ್ 10,000 ರೂಪಾಯಿ ಪರ್ ಮಂತ್ ಡಿಡಕ್ಟ್ ಆಗುತ್ತಾ ಇದೆ. ಇವಾಗ ಕಾಂಪೌಂಡಿಂಗ್ ಆಗ್ತಾ ಇದೆ, 7 lakhs ಎಬೋ ಆಗಿದೆ. VPFನ ಹೀಗೆ ಕಂಟಿನ್ಯೂ ಮಾಡ್ತೀನಿ ಕೂಡ. ನನಗೆ ಡೌಟ್ ಏನು ಅಂದರೆ, VPFಗೆ ಇಂಟ್ರೆಸ್ಟ್ ಟ್ಯಾಕ್ಸ್ ಇದೆಯಲ್ಲ, ಅದನ್ನು ಸೇವ್ ಮಾಡಬೇಕು. ಇವಾಗ ನಾನು VPF 36% ಇರೋದ್ರಿಂದ ಕಂಟಿನ್ಯೂ ಮಾಡಲಾ, 20% 25%ಗೆ ರೆಡ್ಯೂಸ್ ಮಾಡಲಾ? ಹೇಳಿ ಬ್ರೋ. EPFO VPF ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿ ಬ್ರದರ್. ಬ್ರೋ 2.5 ಕಟ್ ಆಗ್ತಿತ್ತಲ್ಲ, ನನ್ನ ಪ್ರಕಾರ ಅದೇ ಜಾಸ್ತಿ ಆಗಿತ್ತು. ಯಾಕಂದರೆ ನಿಮಗೆ ಬೇರೆ ಬೇರೆ ಆಪ್ಷನ್ಸು ಇದೆಯಲ್ಲ. ಮ್ಯೂಚುವಲ್ ಫಂಡ್ ಗೊತ್ತಿಲ್ಲ ಅಂದಿದ್ರೆ ನಿಮಗೆ EPFೇ ಬೆಟರ್ ಆಗಿತ್ತು. ವಾಲಂಟ್ರಿ ಯಾಕೆ ಹೋಗ್ತಾ ಇದ್ದೀರಾ? ಬಿಕಾಸ್ ಮ್ಯೂಚುವಲ್ ಫಂಡ್ ಇದೆಯಲ್ಲ, ಮ್ಯೂಚುವಲ್ ಫಂಡ್ ಗಿವ್ ಆಲ್ವೇಸ್ ಬೆಟರ್ ರಿಟರ್ನ್. ನಿಮ್ಮ PFಗಿನ್ನ ಬೆಟರ್ ರಿಟರ್ನ್ ಕೊಟ್ಟೇ ಕೊಡುತ್ತೆ ಲಾಂಗ್ ಟರ್ಮ್ ಅಲ್ಲಿ. 2,500 ಏನು ಕಟ್ ಆಗ್ತಿತ್ತಲ್ಲ, ಆಸ್ ಪರ್ ದಿ ರೂಲ್ಸ್ ಏನಿರುತ್ತಲ್ಲ, ಅದು ಅದ್ರ ಪ್ರಕಾರ 2,500 ಕಟ್ ಆಗ್ತಿತ್ತಲ್ಲ, ಅದನ್ನೇ ಕಂಟಿನ್ಯೂ ಮಾಡ್ಬೋದಿತ್ತು. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದನ್ನು ಕಮ್ಮಿ ಮಾಡ್ಕೊಂಡು ಹೋಗಿ ಅದನ್ನು ನಿಧಾನಕ್ಕೆ ಈಕ್ವಿಟಿಗೂ ಶಿಫ್ಟ್ ಮಾಡಿ, ಈಕ್ವಿಟಿ ಅಂದರೆ ಮ್ಯೂಚುವಲ್ ಫಂಡ್ಗೂ ಶಿಫ್ಟ್ ಮಾಡಿ. ಇದರಿಂದ ನಿಮಗೆ ರಿಟರ್ನ್ ಜಾಸ್ತಿ ಸಿಗುತ್ತೆ. ಮಿಕ್ಸ್ ಇರುತ್ತಲ್ಲ, 50% ಅಲ್ಲಿ 50% ಇಲ್ಲಿ ಅಂದಾಗ ನೀವು ಟೋಟಲ್ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ರಿಟರ್ನ್ ಜಾಸ್ತಿ ಸಿಗುತ್ತೆ. ಇಲ್ಲಿ ವಾಲಂಟ್ರಿ PFನ ನೀವು ಕಮ್ಮಿ ಬೇಕಾದ್ರೂ ಮಾಡಿ, 20% ಬೇಕಾದ್ರೂ ಮಾಡಿ. ನೀವು ಇದು ಬಿಟ್ಟು ಬೇರೆ ಆಪ್ಷನ್ ಕೂಡ ನೋಡಿ. ಇದನ್ನ ಹಿಂದ್ಗಡೆ ಎಂಪ್ಲಾಯ್ಗಳು ಜಾಸ್ತಿ ಮಾಡೋರು, ಆಲ್ಮೋಸ್ಟ್ ಅವ್ರು ಬರೋ ಸಂಬಳನೆಲ್ಲ 60 to 70% ವಾಲಂಟ್ರಿ PF ಅಲ್ಲೇ ಇದು ಮಾಡೋರು, ಜಮಾ ಮಾಡೋರು. ಯಾಕಂದ್ರೆ ಅದು ಕಾಂಪೌಂಡ್ ಆಗ್ತಾ ಹೋಗುತ್ತೆ, ಇಂಟ್ರೆಸ್ಟ್ ಬರುತ್ತೆ ಅಂತ. ಸೇಮ್ ಬೇರೆ ಆಪ್ಷನ್ಸು ಇದೆ, ಸ್ವಲ್ಪ ಚೆಕ್ ಮಾಡಿ. ಹಬೀಬ್ರೋ, ಮ್ಯೂಚುವಲ್ ಫಂಡ್ ಅಲ್ಲಿ ಮೆಚುರಿಟಿ ಪೀರಿಯಡ್ ಇರುತ್ತಾ ಆರ್ ಇರಲ್ವಾ? ನೋ ಮೆಚುರಿಟಿ ಪೀರಿಯಡ್ ಇರಲ್ಲ. ಓನ್ಲಿ ELSS ಫಂಡ್ ಅಲ್ಲಿ ಇರುತ್ತೆ. ELSS ಫಂಡ್ ಅಲ್ಲಿ 3 years ಲಾಕ್ ಇನ್ ಇರುತ್ತೆ. 3 years ಆದ್ಮೇಲೆ ಅದು ಓಪನ್ ಆಗುತ್ತೆ. ಅದು ಬಿಟ್ಟು ಯಾವುದೇ ರೀತಿ ಬೇರೆ ನಾರ್ಮಲ್ ಫಂಡ್ಗಳಲ್ಲಿ ಯಾವುದೇ ರೀತಿ ಮೆಚುರಿಟಿ ಇರಲ್ಲ. 3 ದಿವಸ ಬಿಟ್ಟೆ ಬಿಡಿಸ್ಕೊಬಹುದು. ಇದೇ ಪ್ರಾಬ್ಲಮ್ ಇದರಲ್ಲಿ. ಮ್ಯೂಚುವಲ್ ಫಂಡ್ ಅಲ್ಲಿ ಪ್ರಾಬ್ಲಮ್ ಏನಂದ್ರೆ, ಇದು ಯಾವಾಗ ಬೇಕಾದ್ರೂ ಬಿಡಿಸ್ಕೊಬಹುದಲ್ಲ, ಅದೇ ದೊಡ್ಡ ಪ್ರಾಬ್ಲಮ್. ಯಾಕಂದ್ರೆ ಇನ್ನು ಮಿಡಲ್ ಕ್ಲಾಸಿಗೆ ಉದ್ಧಾರ ಆಗಬೇಕಾಗಿರೋದು. ಅದಕ್ಕೆ ಗೌರ್ಮೆಂಟ್ ಸ್ಕೀಮ್ಗಳು ನೋಡಿ, ನೀವು ಯಾವುದೇ ಗೌರ್ಮೆಂಟ್ ಸ್ಕೀಮ್ಗಳು, ಈಗ ನಿಮಗೆ ಟ್ಯಾಕ್ಸ್ ಸೇವಿಂಗ್ ಫಂಡ್ ಕೂಡ ಯಾಕೆ 3 years ಲಾಕ್ ಇನ್ ಮಾಡಿದ್ದಾರೆ ಅಂದ್ರೆ, ನಮಗೆ ಗೊತ್ತು, ಗೌರ್ಮೆಂಟ್ಗೂ ಗೊತ್ತು ಇವ್ರು ಜಾಸ್ತಿ ಅಲ್ಲಿ ಇರಕ್ಕೆ ಬಿಡಲ್ಲ ಅಂತ. ಮತ್ತೆ PPF ಯಾಕೆ 15 ವರ್ಷ ಮಾಡಿದ್ದಾರೆ, ಮತ್ತೆ ಸುಕನ್ಯಾ ಸಮೃದ್ಧಿನ ಯಾಕೆ 18 ವರ್ಷ ಲಾಕ್ ಇನ್ ಪೀರಿಯಡ್ ಮಾಡಿದ್ದಾರೆ ಅಂದ್ರೆ, ಅವ್ರಿಗೆ ಗೊತ್ತು ನಾವು ಈ ದುಡ್ಡನ್ನ ಬಿಡಿಸ್ಕೊಳ್ಳೋದಿದ್ರೆ ಸುಮ್ಮನೆ ಇರಕ್ಕೆ ಬಿಡಲ್ಲ, ಅದಕ್ಕೆ ಇದಕ್ಕೆ ಬಿಡಿಸ್ಕೊಂಡು ಖಾಲಿ ಮಾಡ್ತೀವಿ ಅಂತ. ಅದೇ ರೀತಿ ಮ್ಯೂಚುವಲ್ ಫಂಡ್ಗೂ ತರಬೇಕು ಅಂತ ನನಗೂ ಅನ್ಸುತ್ತೆ, ನಮ್ಮ ಮಿಡಲ್ ಕ್ಲಾಸ್ ಉದ್ಧಾರ ಆಗ್ಬೇಕಂದ್ರೆ. ಇಲ್ಲ ಅಂದ್ರೆ 3 ತಿಂಗಳಿಗೆ 4 ತಿಂಗಳಿಗೆ ವಿಡ್ರಾ ಮಾಡ್ಕೊಂಡು ದುಡ್ಡನ್ನ ಹಾಳು ಮಾಡ್ಕೊಂತಾರೆ, ಕಾಂಪೌಂಡ್ ಆಗಕ್ಕೆ ಬಿಡಲ್ಲ. ಹಲೋ ಸರ್, ಫಸ್ಟ್ ಆಫ್ ಆಲ್ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಫಾರ್ ಯುವರ್ educational video. They are really insightful and have complete changed my perspective on investing. I am doing 12.5K SIP each month with a long term plan of 20 to 30 years. Even during market dips, we invest consistently in mutual fund and stocks. Sir, underperforming mutual fund na ಹೇಗೆ ಐಡೆಂಟಿಫೈ ಮಾಡಬೇಕು? ಒಂದು ಫಂಡ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅಂದ್ರೆ ಅದನ್ನ ಸ್ವಿಚ್ ಮಾಡಬೇಕಾ? ಸ್ವಿಚ್ ಮಾಡಿದ್ರೆ ಕಾಂಪೌಂಡ್ ಎಫೆಕ್ಟ್ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ? ಅದನ್ನ ಸ್ವಿಚ್ ಮಾಡಿದ್ರೆ ರೈಟ್ ಡಿಸಿಷನ್? ಫಸ್ಟ್ ಆಫ್ ಆಲ್ ಇದೇ ತಪ್ಪು ನಿಮ್ದು. ಇನ್ನು ಸ್ವಿಚ್ ಮಾಡಿದ್ರೆ ಕಾಂಪೌಂಡ್ ಎಫೆಕ್ಟ್ ಆಗುತ್ತಾ? ಈಗ ಏನ್ ಮಾಡ್ತಿದ್ದೀರಾ ಅಂದ್ರೆ, ನೀವು ಒಂದು ಬಸ್ ಹೋಗ್ತಾ ಇದೆ, ನೀವು ಬಸ್ಸಲ್ಲಿ ಹತ್ಕೊಂಡಿದ್ದೀರಾ, ಬಸ್ಸು ನಿಧಾನಕ್ಕೆ ಹೋಗ್ತಾ ಇದೆ ಅಂದರೆ ಆ ಫಂಡು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ. ಇವಾಗ ನೀವೇನು ಮಾಡಿದ್ರಿ, ಬಸ್ ಇಳಿದ್ಬಿಟ್ಟು ಇನ್ನೊಂದು ಯಾವುದೋ ಎಕ್ಸ್ಪ್ರೆಸ್ ಬನ್ಸು ಅದ್ರಲ್ಲಿ ಹತ್ಕೊಂಡ್ರಿ. ಇವಾಗ ನಿಮ್ದು ಡೆಸ್ಟಿನೇಷನ್ ರೀಚ್ ಆಗಬೇಕಿದೆಯಲ್ಲ, ದಟ್ ಇಸ್ ವಾಟ್ ಕಾಂಪೌಂಡ್. ಡೆಸ್ಟಿನೇಷನ್ ರೀಚ್ ಆಗಬೇಕಾಗಿದೆ, ನನ್ನ ಗೋಲ್ನ ಅಚೀವ್ ಮಾಡ್ಕೊಳ್ಬೇಕಾಗಿದೆ, ಅದಕ್ಕೋಸ್ಕರ ನಾನು ಜಾಸ್ತಿ ರಿಟರ್ನ್ ತೆಗಿಬೇಕಾಗಿದೆ. ಈಗ ನಾನು ಈ ಸ್ಲೋ ಆಗಿ ಹೋಗ್ತಿರೋ ಬಸ್ನ ಇಳಿದ್ಬಿಟ್ಟು ಫಾಸ್ಟಾಗಿ ಹೋಗ್ತಿರೋ ಬಸ್ನ ಹತ್ಕೊಂಡಿದ್ದೀನಿ. ಇಲ್ಲಿ ನಿಮ್ಮ ಡೆಸ್ಟಿನೇಷನ್ ರೀಚ್ ಆಗಕ್ಕೆ ಏನಾದರೂ ಪ್ರಾಬ್ಲಮ್ ಆಯ್ತಾ? ಕಾಂಪೌಂಡಿಂಗ್ ಎಫೆಕ್ಟ್ ಆಯ್ತಾ? ಏನೇ ಎಫೆಕ್ಟ್ ಆಗಿಲ್ಲ. ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಲ್ಲದಂಥ ಫಂಡ್ನ ತೆಗೆದುಬಿಟ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಿರೋ ಫಂಡಿಗೆ ಆಗ್ತಿದ್ದೀರಾ ಅಷ್ಟೇನೆ. ಇದರಿಂದ ನಿಮ್ಮದು ಕಾಂಪೌಂಡಿಂಗ್ ಹೆಂಗ್ ತೊಂದರೆ ಆಗುತ್ತೆ, ಇನ್ನೂ ಫಾಸ್ಟ್ ಆಗುತ್ತೆ ಕಾಂಪೌಂಡಿಂಗ್. ಮುಂಚೆ ಒಂದೊಂದೇ ಮೆಟ್ಲು ಹತ್ತಿದ್ರಿ, ಈಗ ಡೈರೆಕ್ಟ್ 4-5 ಮೆಟ್ಲು ಹತ್ತಿದ್ರೆ ಕಾಂಪೌಂಡಿಂಗ್ ಇನ್ನೂ ಫಾಸ್ಟ್ ಆಗುತ್ತೆ. ಹಬೀಬ್ ಬ್ರದರ್, ಪ್ಲೀಸ್ ಪಿಕ್ ಮೈ ಕ್ವಶನ್. ಕೆನರಾ ಬ್ಯಾಂಕ್ ರೆವಿನ್ಯೂ 2025 is higher than it is market cap. Why it is like that? That is a low P. ಬ್ರೋ, ರೆವಿನ್ಯೂ ಹೈಯರ್ ದ್ಯಾನ್ ದಿ ಮಾರ್ಕೆಟ್ ಕ್ಯಾಪ್ ಇರುತ್ತೆ, ಅದನ್ನೇ ನಾವು ಪ್ರೈಸ್ ಟು ಸೇಲ್ಸ್ ಅಂತ ಕರಿತೀವಿ. ಪ್ರೈಸ್ ಟು ಸೇಲ್ಸು 1 ಇದ್ರೆ ರೆವಿನ್ಯೂ ಎಷ್ಟು ಮಾಡುತ್ತೆ ಅದೇ ರೀತಿ ಮಾರ್ಕೆಟ್ ಕ್ಯಾಪ್ ಇದೆ ಅಂತ. ಪ್ರೈಸ್ ಟು ಸೇಲ್ಸು 2 ಇದ್ರೆ ಮಾರ್ಕೆಟ್ ಕ್ಯಾಪು 10,000 ಕೋಟಿ ಇದೆ, ರೆವಿನ್ಯೂ ಬಂದ್ಬಿಟ್ಟು 5,000 ಕೋಟಿ ಇದೆ ಅಂತ. ಅಂದರೆ ಮಾರ್ಕೆಟ್ ಕ್ಯಾಪು ಸೇಲ್ಸ್ಗಿನ್ನ 2 ಪಟ್ಟು ಜಾಸ್ತಿ ಇದೆ. ಇದನ್ನೇ ಪ್ರೈಸ್ ಟು ಸೇಲ್ಸ್ ಅಂತ ಕರಿತೀವಿ. ಇದು ಬ್ಯಾಂಕಲ್ಲಿ ಈ ಥರ ನೋಡೋದಲ್ಲ, ಬ್ಯಾಂಕಲ್ಲಿ ಪ್ರೈಸ್ ಟು ಬುಕ್ ನೋಡಬೇಕು. ಅಂದರೆ ಬುಕ್ ವ್ಯಾಲ್ಯೂ ಪ್ರಕಾರ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ಅಂತ, ಅಥವಾ ಬುಕ್ ವ್ಯಾಲ್ಯೂ ಪ್ರಕಾರ ಶೇರ್ ಪ್ರೈಸ್ ಎಷ್ಟಿದೆ ಅಂತ.
ನಾರ್ಮಲಿ ಪಿ ಎಸ್ ಯು ಬ್ಯಾಂಕ್ಗಳು ಯಾವಾಗ್ಲೂ ಲೋವರ್ ಪಿನಲ್ಲೇ ಟ್ರೇಡ್ ಆಗ್ತವೆ, ಯಾಕಂದರೆ ಅವ್ರ ಬಿಸ್ನೆಸ್ ಮಾಡಲ್ಲೇ ಹಂಗೇನೆ. ಇಲ್ಲಿ NPA ಜಾಸ್ತಿ ಇರುತ್ತೆ. ಮಾರ್ಕೆಟ್ಗೆ ಪಿ ಎಸ್ ಯು ಬ್ಯಾಂಕ್ ಅಂದರೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ನೀವು ಪ್ರೈವೇಟ್ ಬ್ಯಾಂಕ್ಗಳು ನೋಡಿರ್ಬೋದು 3 to 4 ಟೈಮ್ಸ್ ಟ್ರೇಡ್ ಆಗ್ತವೆ ಪ್ರೈಸ್ ಟು ಬುಕ್. ಅದೇ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು 1 ಟೈಮು ಟ್ರೇಡ್ ಆಗಲ್ಲ, 1 ಟೈಮ್ಗಿನ ಬಿಲೋ ಟ್ರೇಡ್ ಆಗ್ತಾವೆ ಒಂದೊಂದ್ಸಲ. ಯಾಕಂದರೆ ಮಾರ್ಕೆಟ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಯಾಕಂದರೆ ಇದಕ್ಕೆ ಮೇನ್ ರೀಸನ್ ಏನಂದರೆ, ನೀವು ಯಾವುದೇ ಸ್ಕ್ಯಾಮ್ ತೆಗೆದು ನೋಡಿ, ವಿಜಯ್ ಮಲ್ಯ ಸ್ಕ್ಯಾಮ್, ನೀರವ್ ಮೋದಿ ಸ್ಕ್ಯಾಮ್, ಈವನ್ ಹರ್ಷದ್ ಮೆಹ್ತಾ ಸ್ಕ್ಯಾಮ್, ಯಾವುದೇ ಸ್ಕ್ಯಾಮ್ ತೆಗೆದು ನೋಡಿ ಅದರಿಂದ ಪಿ ಎಸ್ ಯು ಬ್ಯಾಂಕ್ ಇರ್ತವೆ. ಈ ಪಿ ಎಸ್ ಯು ಬ್ಯಾಂಕ್ಗಳಿಗೆ ಅವ್ರೇನು ಪಾಪ ಅಲ್ಲಿ ಕೆಲಸ ಮಾಡೋರು ಆ ಥರ ಲೋನ್ ಕೊಟ್ಟಿರಲ್ಲ, ಇವ್ರಿಗೆ ಹೈಯರ್ ಸೈಡಿಂದ ಇನ್ಫ್ಲೂಯೆನ್ಸ್ ಬಂದಿರುತ್ತೆ ರಾಜಕಾರಣಿಗಳಿಂದ. ನಮ್ಮವ್ರಿಗೆ ಕೊಡಿ ಲೋನು, ಪರವಾಗಿಲ್ಲ ಕೊಡಿ. ಈಗ ಇವ್ರನ್ನ ಹೆಂಗೆ ಜೈಲ್ಗೆ ಹಾಕ್ತೀರ ಹೇಳಿ? ಈಗ ಲೋನ್ ಕೊಟ್ಟಿದ್ದಾರೆ ಅಂದರೆ ರಿಸ್ಕ್ ನೋಡಿ ಕೊಟ್ಟಿದ್ದೀವಿ ಸರ್, ಆ ಟೈಮಲ್ಲಿ ರಿಸ್ಕು ಕರೆಕ್ಟ್ ಇತ್ತು ಸರ್, ಇವಾಗ ಅವನು ಬಿಸ್ನೆಸ್ ಫೇಲ್ ಆಗಿದೆ ಸರ್, ನಾವೇನು ಮಾಡೋಣ ಸರ್ ಅಂತ ಹೇಳ್ತಾರೆ. ಆಮೇಲೆ NPA ಹೊಡ್ತಾ ತಿನ್ನೋದು ಯಾರು? ನಾವೇ ಇನ್ವೆಸ್ಟರು. ಮತ್ತು ಇದ್ರ ಜೊತೆಗೆ ನಮ್ಮ ಜೊತೆಗೇ ಗೌರ್ಮೆಂಟ್ ಕೂಡ ಇನ್ವೆಸ್ಟರ್. 50% ಹೋಲ್ಡಿಂಗ್ ಗೌರ್ಮೆಂಟ್ ಇದೆ ಅಂದರೆ ಗೌರ್ಮೆಂಟ್ ಕೂಡ ಇನ್ವೆಸ್ಟರು. ಈ ರೀಸನಿಂದನೇ ಪಿ ಎಸ್ ಯು ಬ್ಯಾಂಕ್ಗಳು ಜಾಸ್ತಿ ಮೇಲೆ ಹೋಗಲ್ಲ. ಆಮೇಲೆ ಮೇಲೆ ಹೋಗ್ತವೆ, ಬಟ್ ಅದರ ವ್ಯಾಲ್ಯೂಯೇಷನ್ ಜಾಸ್ತಿ ಅದಕ್ಕೆ ಪೇ ಮಾಡಲ್ಲ. ಆಮೇಲೆ ನಾವು ಇನ್ನೊಂದು ಕರಿತೀವಿ ಕ್ಯಾಪಿಟಲ್ ಅಡಿಕ್ವೇಸಿ ರೇಷಿಯೋ ಅಂತ. ಈ ಕ್ಯಾಪಿಟಲ್ ಅಡಿಕ್ವೇಸಿ ರೇಷಿಯೋ ಏನು ಹೇಳುತ್ತೆ ಅಂದರೆ, ಬ್ಯಾಂಕ್ ಏನಾದರೂ 100 ರೂಪಾಯಿ ಲೋನ್ ಕೊಡ್ತಿದೆ ಅಂದರೆ ಆ್ಯಸ್ ಪರ್ ದಿ RBI ರೂಲ್ಸ್ ಪ್ರಕಾರ ಪ್ರೈವೇಟ್ ಬ್ಯಾಂಕ್ಗಳಿಗೆ, ಅಂದರೆ ಕಮರ್ಷಿಯಲ್ ಪ್ರೈವೇಟ್ ಬ್ಯಾಂಕ್ಗಳು ನೀವು ಯಾವ್ದು ನೋಡಿದ್ರೆ HDFCನೂ ಕಮರ್ಷಿಯಲ್ ಪ್ರೈವೇಟ್ ಬ್ಯಾಂಕೇನೆ. ಈ ಥರ ಪ್ರೈವೇಟ್ ಬ್ಯಾಂಕ್ಗಳಿಗೆ CAR ಇರೋದು, ಅಂದರೆ ಕ್ಯಾಪಿಟಲ್ ಅಡಿಕ್ವೇಸಿ ರೇಷಿಯೋ ಇರೋದು 9% ಮೇಂಟೈನ್ ಮಾಡಬೇಕಂತ ಇದೆ. ಅದೇ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಗೆ, ಗೌರ್ಮೆಂಟ್ ಬ್ಯಾಂಕ್ಗಳಿಗೆ 12% ಇದೆ. ಅಂದರೆ ಇವ್ರು ಏನಾದರೂ 100 ರೂಪಾಯಿ ಲೋನ್ ಕೊಡಬೇಕಂದ್ರೆ ಬ್ಯಾಂಕ್ದು ಓನು 9% ಕ್ಯಾಪಿಟಲ್ ಇಟ್ಕೊಂಡು ಲೋನ್ ಕೊಡಬೇಕಂತ. ಈಗ 100 ರೂಪಾಯಿ ಲೋನ್ ಕೊಡಬೇಕಂದ್ರೆ ನಂದು ಬ್ಯಾಂಕ್ದು ದುಡ್ಡು ತೆಗೆದುಬಿಟ್ಟು 9 ರೂಪಾಯಿ ಬ್ಯಾಂಕ್ದು, 91 ರೂಪಾಯಿ ಡೆಪಾಸಿಟರ್ಸ್ದು, ಈ ಥರ ಲೋನ್ ಕೊಡಬೇಕಂತ ರೂಲ್ಸ್ ಇದೆ. ಅದೇ ರೀತಿ ಗೌರ್ಮೆಂಟ್ ಬ್ಯಾಂಕ್ಗಳಿಗೆ 12% ಇದೆ. ಅಂದರೆ 100 ರೂಪಾಯಿ ಲೋನ್ ಕೊಡಬೇಕಂದ್ರೆ 88 ರೂಪಾಯಿ ಡೆಪಾಸಿಟರ್ ದುಡ್ಡಿಂದ ಮತ್ತು 12 ರೂಪಾಯಿ ಇವ್ರ ದುಡ್ಡಿಂದ. ಇದರಿಂದ ಏನಾಗುತ್ತೆ, ಡೆಪಾಸಿಟರ್ ಸೇಫ್ ಆಗ್ತಾರೆ. ಮೀನ್ಸ್ ಈಗ ಲೋನ್ ಕೊಡ್ಬೇಕಾದ್ರೆ ಯಾರನ್ನ ಡಿಫಾಲ್ಟ್ ಆದ್ರೆ ಅಂದರೆ 12%ವರೆಗೂ ಏನು NPA ಬಂದರೂ ಕೂಡ ಡೆಪಾಸಿಟರ್ ಮನಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ. ಇದನ್ನು RBI ಮೇಂಟೈನ್ ಮಾಡುತ್ತೆ. ಇಲ್ಲಿ ಗೌರ್ಮೆಂಟ್ ಬ್ಯಾಂಕಲ್ಲಿ ಹೆಂಗಾಗುತ್ತೆ ಅಂದರೆ, ಈಗ ಗೌರ್ಮೆಂಟ್ ಬ್ಯಾಂಕಲ್ಲಿ NPA ಜಾಸ್ತಿ ಆಗ್ತಾ ಇದೆ ಅಂದರೆ ಏನಾಗ್ಬಿಡುತ್ತೆ, ಅದಕ್ಕೆ ಪ್ರಾವಿಷನ್ ಇಟ್ಟು ಇವ್ರ ಹತ್ರ ಇರೋ ಕ್ಯಾಪಿಟಲ್ನ ಕಳ್ಕೊಂಬಿಡ್ತಾರೆ, ಈಕ್ವಿಟಿ ಕ್ಯಾಪಿಟಲ್ನ ಫುಲ್ ಕಳ್ಕೊಂಬಿಡ್ತಾರೆ. ಆವಾಗ ಮತ್ತೆ ಈಕ್ವಿಟಿನ ಇನ್ಫ್ಯೂಸ್ ಮಾಡಬೇಕಾಗತ್ತೆ. ಈಗ ಎಕ್ಸಾಂಪಲ್ಲು, ನನ್ನ ಹತ್ರ 100 ರೂಪಾಯಿ ಇದೆ, ಡೆಪಾಸಿಟರ್ ಮನಿ 900 ರೂಪಾಯಿ ಇದೆ. ನಾನೀಗ 1000 ರೂಪಾಯಿ ಲೋನ್ ಕೊಟ್ಟಿದ್ದೀನಿ, ಡೆಪಾಸಿಟರ್ ಮನಿ 900 ರೂಪೀಸ್ ಯೂಸ್ ಮಾಡಿದ್ದೀನಿ, ನಂದು 100 ರೂಪೀಸ್ ಯೂಸ್ ಮಾಡಿದ್ದೀನಿ. ಈಗ 2000 ರೂಪಾಯಿ ಲೋನ್ ಕೊಡಬೇಕಂದ್ರೆ ಮತ್ತೆ ನನ್ನ ಹತ್ರ ಇನ್ನೊಂದು 100 ರೂಪಾಯಿ ಇರಬೇಕು. ಇನ್ನೊಂದು 100 ರೂಪಾಯಿ ಇಲ್ಲ ಅಂದರೆ ನಾನು ಲೋನ್ ಕೊಡೋಕ್ಕೆ ಬರೋಲ್ಲ. ಡೆಪಾಸಿಟರ್ ದುಡ್ಡು ಇಟ್ಟರು ಕೂಡ ಲೋನ್ ಕೊಡೋಕ್ಕೆ ಬರೋಲ್ಲ. ಅವಾಗ ಏನಾಗುತ್ತೆ, ಲೋನ್ ಗ್ರೋತ್ ಸ್ಲೋ ಆಗುತ್ತೆ. ಯಾವಾಗ ಲೋನ್ ಗ್ರೋತ್ ಸ್ಲೋ ಆಗುತ್ತೆ ಮತ್ತೆ ಎಕನಾಮಿ ಡೌನ್ಫಾಲ್ ಆಗುತ್ತೆ. ಒಂಥರ ಲೋನ್ ಗ್ರೋತ್ ಇಲ್ಲ ಅಂದರೆ ಯಾರು ಕಾರ್ ತಗೊಳಲ್ಲ, ಬೈಕ್ ತಗೊಳಲ್ಲ. ಇದರಿಂದ ಎಕನಾಮಿನಲ್ಲಿ ಲಿಕ್ವಿಡಿಟಿ ಸಕ್ಕಾಗುತ್ತೆ, ಲಿಕ್ವಿಡಿಟಿ ಇಲ್ದಂಗೆ ಆಗುತ್ತೆ. ಆವಾಗ ನಮ್ಮ ಗೌರ್ಮೆಂಟ್ ಏನು ಮಾಡುತ್ತೆ, 2 ಸಲ ಮಾಡಿದೆ, BJP ಗೌರ್ಮೆಂಟ್ 2 ಸಲ ಮಾಡಿದೆ, ಕ್ಯಾಪಿಟಲ್ನ ಇನ್ಫ್ಯೂಸ್ ಮಾಡುತ್ತೆ. ಬಜೆಟಿಂದ ದುಡ್ಡು ತೆಗೆದುಬಿಟ್ಟು ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಿಗೆ ಕ್ಯಾಪಿಟಲ್ ಕೊಡುತ್ತೆ, ನೀವು ಲೋನ್ ಕೊಡ್ಕೊಳ್ರಿ ಅಂತ. ಬಟ್ ಬರ್ತಾ ಗೌರ್ಮೆಂಟು ಆ ಥರ ಮಾಡೋ ಚಾನ್ಸು ಕಮ್ಮಿ ಆಗ್ತಾ ಇದೆ. ಬಿಕಾಸ್ ಗೌರ್ಮೆಂಟ್ಗೆ ಫೋಕಸ್ಸು ಇನ್ಫ್ರಾಸ್ಟ್ರಕ್ಚರು ಇಲ್ಲಿ ಜಾಸ್ತಿ ಫೋಕಸ್ ಇದೆ. ಮತ್ತು ಇನ್ನೊಂದು ಸಲ ಇವ್ರು ಕ್ಯಾಪಿಟಲ್ ಇನ್ಫ್ಯೂಸ್ ಮಾಡಲ್ಲ. ಕ್ಯಾಪಿಟಲ್ ಇನ್ಫ್ಯೂಸ್ ಮಾಡಲಿಲ್ಲದ್ರೆ ಇವ್ರದ್ದು ಲೋನ್ ಗ್ರೋತ್ ಸ್ಲೋ ಆಗುತ್ತೆ ಅಂತ ಮಾರ್ಕೆಟ್ ಪ್ರಿಡಿಕ್ಟ್ ಮಾಡಿ ಅದಕ್ಕೆ ಯಾವಾಗಲೂ ಲೋ ವ್ಯಾಲ್ಯೂಯೇಷನ್ ಪೇ ಮಾಡ್ತಾರೆ. ದಿಸ್ ಇಸ್ ದ ಮೇನ್ ರೀಸನ್ ಅವ್ರು ಯಾವಾಗಲೂ ಲೋ ವ್ಯಾಲ್ಯೂಯೇಷನಲ್ಲಿ ಟ್ರೇಡ್ ಆಗ್ತಾರೆ. ಡಸಂಟ್ ಮೀನ್ ಇಟ್ಸ್ ಎ ಬ್ಯಾಡ್ ಸ್ಟಾಕ್ ಅಂತ. ಮಾರ್ಕೆಟ್ಗೆ ಈ ಕಂಪ್ನಿಗಳ ಗ್ರೋತ್ ಮೇಲೆ ನಂಬಿಕೆ ಇಲ್ಲ ಅಂತ ತೋರಿಸುತ್ತದೆ. ಥ್ಯಾಂಕ್ ಯು ಬ್ರೋ. ಮೈ ಕ್ವಶನ್, ಹೌ ಟು ಅನಲೈಸ್ ದ ಬ್ಯಾಂಕ್ ಸೆಕ್ಟರ್, ಪ್ಲೀಸ್ ಮೇಕ್ ಒನ್ ವಿಡಿಯೋ ಬ್ರೋ. ನಾನು ಈಗಿನ ಒಂದು ಬ್ಯಾಂಕ್ ಬಗ್ಗೆನೇ ಕ್ವಶನ್ ತೊಗೊಂಡೆ. ನಾನು ಆಲ್ರೆಡಿ ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ ಕಂಪ್ಲೀಟ್ಲಿ ವಿಡಿಯೋ ಮಾಡಿದ್ದೀನಿ. 30 ನಿಮಿಷದ ವಿಡಿಯೋ ನಮ್ಮ ದೇಶದಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಟರ್, ಬ್ಯಾಕ್ ಬೋನ್ ಆಫ್ ದಿ ಎಕಾನಮಿ ಅಂತಲೇ ಮಾಡಿದ್ದೀನಿ. ಇಲ್ಲಿ ಬರುತ್ತೆ, ಹೋಗಿ ಚೆಕ್ ಮಾಡಿ. ಅದರಲ್ಲಿ ಪೂರ್ತಿ ಡೀಟೇಲ್ ಇದೆ. ಬ್ರದರ್, ನಿಮ್ಮ ವಿಡಿಯೋ ಯಾವುದೂ ಮಿಸ್ ಮಾಡದೆ ನೋಡ್ತೀನಿ. ನಾನು ಗೌರ್ಮೆಂಟ್ ಎಂಪ್ಲಾಯಿ, ಏಜ್ 27, KGID ಆ್ಯಂಡ್ NPS ಕಟ್ಟಾಗಿ ನನಗೆ 40,000 ಸಿಗುತ್ತೆ. ನಾನು ನನ್ನ ಮದುವೆಗೆ ಅಂತ 5 ಲಕ್ಷ ಲೋನ್ ತೊಗೊಂಡಿದ್ದೆ. ಮಂತ್ಲಿ 14,000 ಲೋನು, 11,000 ಮ್ಯೂಚುವಲ್ ಫಂಡಲ್ಲಿ, 1.4K ಟರ್ಮ್ ಇನ್ಶೂರೆನ್ಸಲ್ಲಿ ಕಟ್ತಾ ಇದ್ದೀನಿ ಬ್ರೋ. 4.5 ಲ್ಯಾಕ್ಸ್ ಲೋನ್ ಅಮೌಂಟ್ ಕಟ್ಟೋದು ಬಾಕಿ ಇದೆ ಬ್ರೋ. ನನ್ನ ಹತ್ರ ಈಗ 4 ಲ್ಯಾಕ್ ಸ್ಟಾಕ್ಸಲ್ಲಿ ಮತ್ತು 2.5 ಲ್ಯಾಕ್ಸ್ ಮ್ಯೂಚುವಲ್ ಫಂಡಲ್ಲಿದೆ. SBIಯಲ್ಲಿ 4 ಇಯರ್ಗೆ ಲೋನ್ ತೊಗೊಂಡಿದ್ದು, 13% ಇಂಟ್ರೆಸ್ಟ್ ರೇಟು. ಈಗ ಲೋನ್ ಕ್ಲೋಸ್ ಮಾಡಿದರೆ ಪೆನಾಲ್ಟಿ ಕಟ್ಟಬೇಕಂತೆ ಬ್ರೋ. ಏನು ಮಾಡೋದು ತಿಳಿತಾ ಇಲ್ಲ. ಈ ಪೆನಾಲ್ಟಿ, ಪರ್ಸ್ನಲ್ ಲೋನ್ಗೆ ಪೆನಾಲ್ಟಿ ಹಾಕ್ತಾರೆ, ಚೆಕ್ ಮಾಡಿ ಎಷ್ಟಿದೆ ಅಂತ. ಲೋನ್ ಕಟ್ಬಿಡಿ ಬೆಸ್ಟು. ಲೋನ್ ಕಟ್ಬಿಟ್ರೆ ನಿಮ್ಮದು 14,000 EMI ಉಳಿಯುತ್ತಲ್ಲ, ಅದನ್ನು SIP ಮಾಡ್ಬೋದಲ್ಲ. 14,000 ಪ್ಲಸ್ 11,000 ಟೋಟಲ್ ತಿಂಗಳ 25,000 SIP ಮಾಡ್ಬೋದಲ್ಲ.
ಆಮೇಲೆ ಫ್ರೀಡಮ್ ಆಗಿರ್ತೀರ, ಇಂಟ್ರೆಸ್ಟ್ ಕಟ್ತಿದ್ದೀನಿ ಆ ಥರ ಏನೂ ತಲೆ. ನಿಮ್ಮ ಗೌರ್ಮೆಂಟ್ ಜಾಬ್ ಅವ್ರದ್ದು ಅದೊಂದು ಚೆನ್ನಾಗೆ ವಾಲಟಿಲಿಟಿ ಆಫ್ ಕ್ಯಾಶ್ ಫ್ಲೋ ಇರಲ್ಲ. ಇವತ್ತು ಎಷ್ಟು ಸಂಬಳ ಬರ್ತಿದೆ, ಇನ್ನು 5 ವರ್ಷ ಬಿಟ್ಟು ಅದಕ್ಕಿಂತ ಜಾಸ್ತಿನೇ ಬರುತ್ತೆ ಹೊರತು ಕಮ್ಮಿ ಬರಲ್ಲ. ಇದನ್ನು ನಂಬ್ಕೊಂಡೆ ಎಷ್ಟೋ ಜನ ಗೌರ್ಮೆಂಟ್ ಎಂಪ್ಲಾಯ್ಗಳು ಸಾಲ ಮಾಡ್ತಾರೆ, ಭಯಂಕರ ಸಾಲ ಮಾಡ್ತಾರೆ. ಆ ಲೋನು, ಈ ಲೋನು, ಸೊಸೈಟಿ ಲೋನು ಅಂತ ಸಾಲ ಮಾಡ್ತಾರೆ. ದಯವಿಟ್ಟು ಲೋನ್ ಹಿಂದೆನೇ ಹೋಗ್ಬೇಡಿ. ಸಾಲ ಶೂಲ ಇದ್ದಂಗೆ, ಅದನ್ನು ಅವಾಯ್ಡ್ ಮಾಡಿ. ನಿಮಗೆ ಮದುವೆ ಮಾಡ್ಕೊಳಕ್ಕೆ ದುಡ್ಡು ಬೇಕಿತ್ತು, ಅವಾಗ ಮಾಡ್ಕೊಂಡಿದ್ದೀರಾ, ಇವಾಗ ಕೈಯಲ್ಲಿ ಕ್ಯಾಶ್ ಇದೆಯಲ್ಲ ಅದನ್ನು ತೀರಿಸ್ಬಿಡಿ. ಪೆನಾಲ್ಟಿ 3-4% ಕೇಳಿದ್ರು ಪರವಾಗಿಲ್ಲ, 3-4% ಉಳ್ಸೋಕ್ಕೋಸ್ಕರ ಇಂಟ್ರೆಸ್ಟೇ ಪೇ ಮಾಡ್ತೀರಾ ನೀವು. ತೀರಿಸ್ಬಿಡಿ. ಅದ್ರ ನೆಕ್ಸ್ಟ್ ಮಂತಿಂದ ಲೋನ್ ತೀರುತ್ತಲ್ಲ, 14,000 EMI ಕಟ್ಟೋ ಜಾಗದಲ್ಲಿ 25,000 SIP ಮಾಡ್ಕೊಂಡೋಗಿ. ಇನ್ನೂ ಫಾಸ್ಟಾಗಿ ನಿಮ್ಮದು ವೆಲ್ತ್ ಗ್ರೋ ಆಗುತ್ತೆ. Hi bro, I am analyzing a company called Arvind Smart Spaces. 2023 ಇಂದನೂ ತುಂಬಾ ಚೆನ್ನಾಗಿ ಟರ್ನ್ ಅರೌಂಡ್ ಮಾಡಿದೆ. ದೇ ಆರ್ ವಾಕಿಂಗ್ ದ ಟಾಕ್ ಆಸ್ ವೆಲ್, ಗ್ರೋಯಿಂಗ್ ಇಯರ್ ಆನ್ ಇಯರ್ ವೆರಿ ವೆಲ್ ಆ್ಯಂಡ್ ಅಗ್ರೆಸಿವ್ಲಿ ಎಕ್ಸ್ಪ್ಯಾಂಡಿಂಗ್. ನಿಮ್ಮ ರಿವರ್ಸ್ DCF ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕನ್ಫ್ಯೂಸ್ ಆಗ್ತಿದೆ ಸರ್. ಕರೆಂಟ್ PE ಇಸ್ 28 ಇದೆ, ಮೀಡಿಯನ್ PE ಇಸ್ 42 ಇದೆ ಅಟ್ ಪ್ರೆಸೆಂಟ್ ಡೇ. ಹೌ ಕ್ಯಾನ್ ಐ ಪ್ರಿಡಿಕ್ಟ್ ದ ಫ್ಯೂಚರ್ ವ್ಯಾಲ್ಯೂ? ಪ್ಲೀಸ್ ಪಿಕ್ ಮೈ ಕ್ವಶನ್, ಐ ಆಮ್ ಕನ್ಫ್ಯೂಸ್ಡ್. ಥ್ಯಾಂಕ್ಸ್ ಫಾರ್ ಗಿವಿಂಗ್ ಎ ಸಚ್ ಎ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ಫಾರ್ ಫ್ರೀ. ಚೆಕ್ ಮಾಡೋಣ ಈ ಕಂಪ್ನಿ ನೇಮ್ ಬಂದು ಅರವಿಂದ್ ಸ್ಮಾರ್ಟ್ ಸ್ಪೇಸಸ್. ಶೇರ್ ಪ್ರೈಸ್ ಬಂದ್ಬಿಟ್ಟು 644 ರೂಪಾಯಿ ಇದೆ. ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು 2,948 ರೂಪಾಯಿ ಇದೆ. ROE ROC 19 ಇದೆ. ಏನು ಬಿಸ್ನೆಸ್ ಮಾಡುತ್ತೆ ಇದು ಅಂತ ಚೆಕ್ ಮಾಡೋಕ್ಕೆ ಇಲ್ಲಿ ಕ್ಲಿಕ್ ಮಾಡೋಣ. Arvind Infrastructure Limited 2008 in Ahmedabad as own subsidy of the Arvind Limited. Okay, Arvind Limited ಇವ್ರದ್ದು ಕಂಪನಿ, ರಿಯಲ್ ಎಸ್ಟೇಟ್ ಕಂಪನಿ. ಬ್ರೋ ಇದನ್ನು ಚೆಕ್ ಮಾಡಬೇಕು, ರಿಸರ್ಚ್ ಮಾಡಬೇಕು. ಆಮೇಲೆ ರಿಯಲ್ ಎಸ್ಟೇಟ್ ಕಂಪ್ನಿನ ನಾವು ಈ ಥರ ನಾರ್ಮಲ್ ಆಗಿ ಚೆಕ್ ಮಾಡೋಕ್ಕಾಗಲ್ಲ. ರಿಯಲ್ ಎಸ್ಟೇಟ್ ಕಂಪ್ನಿನ ನೀವು ಬುಕ್ಕಿಂಗಿಂದ ಅಳಿಬೇಕು, ಗ್ರೋತ್ನ ರೆವಿನ್ಯೂಯಿಂದ ಅಲ್ಲ. ಬಿಕಾಸ್ ರೆವಿನ್ಯೂ ಯಾವಾಗ ಬರುತ್ತೆ ಹೇಳಿ, ಸೇಲ್ ಆಗಿ ಅವ್ರ ಕೈಲಿ ಕೊಟ್ಟ ಮೇಲೆ ರೆವಿನ್ಯೂ ಬುಕ್ಕಲ್ಲಿ ಬರುತ್ತೆ. ನೀವು ಅದಕ್ಕಿಂತ ಮುಂಚೆ ಗ್ರೋತ್ ಚೆಕ್ ಮಾಡಬೇಕಂದ್ರೆ ಬುಕ್ಕಿಂಗ್ ಚೆಕ್ ಮಾಡಬೇಕು. ನೀವು ಅವ್ರದ್ದು PPTನಲ್ಲಿ ಹೋದರೆ ಗೊತ್ತಾಗುತ್ತೆ ಬುಕ್ಕಿಂಗ್ ಯಾವ ರೀತಿ ಇಯರ್ ಆನ್ ಇಯರ್ ಗ್ರೋ ಆಗ್ತಾಯಿದೆ ಅಂತ. 25% CAGR ಅಲ್ಲಿ ಗ್ರೋ ಆಗ್ತಾ ಇದ್ದಾರೆ. ಅನ್ರೆಕಗ್ನೈಸ್ಡ್ ರೆವಿನ್ಯೂ ಆಲ್ಸೋ ಗ್ರೋಯಿಂಗ್, ಕಲೆಕ್ಷನ್ಸ್ ಆಲ್ಸೋ ಗ್ರೋಯಿಂಗ್. ಓಕೆ, ಇದ್ರ ಬಗ್ಗೆ ಸಪ್ರೇಟ್ ಒಂದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬ್ರೋ. ನೀವು ಕೇಳ್ಕೊತಿದ್ದೀರಾ ಅಂತ ನಾನು ರಿಸರ್ಚ್ ಮಾಡಿ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಫ್ರೈಡೇ ಈ ವಿಡಿಯೋ ಬರುತ್ತೆ, ಚೆಕ್ ಮಾಡಿ. ಇದ್ರ ಜೊತೆಗೆ ನಾವು ರಿಯಲ್ ಎಸ್ಟೇಟ್ ಕಂಪ್ನಿನ ಯಾವ ರೀತಿ ಅನಲೈಸ್ ಮಾಡಬೇಕಂತಾನೆ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನು ಎಕ್ಸಾಂಪಲ್ ತಗೊಂಡು ನಾವು ಅನಂತರಾಜ್ ವಿಡಿಯೋ ಮಾಡಿದ್ವಲ್ಲ, ಅನಂತರಾಜ್ ಕೂಡ ರಿಯಲ್ ಎಸ್ಟೇಟ್ ಕಂಪ್ನಿ. ಬಟ್ ಈಗ ಅವ್ರದ್ದು ಫೋಕಸ್ಸು ರಿಯಲ್ ಎಸ್ಟೇಟ್ ಜೊತೆಗೆ ಡಾಟಾ ಸೆಂಟ್ರ್ ಕಡೆನೂ ಹೋಗ್ತಾ ಇದೆ. ಬಟ್ ಇವ್ರು ಫೋಕಸ್ ಮಾಡ್ತಿರೋದು ಓನ್ಲಿ ರಿಯಲ್ ಎಸ್ಟೇಟು. ಮತ್ತು ಇದು ಪ್ರೊಮೋಟ್ರು ಕೂಡ ಯಾರು ಕಾಂಜಿ ಪಿಂಜಿ ಅಲ್ಲ, ಅರವಿಂದ್ ಲಿಮಿಟೆಡ್. ಅರವಿಂದ್ ಗೊತ್ತಲ್ಲ ನಿಮಗೆ, ಅರವಿಂದ್ ಶೂಟಿಂಗ್ಸ್ ಅವರು. ಲೆಟ್ ಸಿ, ಚೆಕ್ ಮಾಡೋಣ. ಆಮೇಲೆ ನೋಡಿ ಇವರು ಎಷ್ಟು ಜನ ಕ್ವಶನ್ ಕೇಳಿದ್ದಾರೆ. ಸರ್ ಈ ಶೇರ್ ಬೈ ಮಾಡ್ಬೋದಾ ಸರ್ ಈ ಶೇರ್ ಇಟ್ಕೊಬೋದಾ ಸರ್ ಅಂತ ಕ್ವಶನ್ ಕೇಳಿಲ್ಲ. ಅವರು ಎಷ್ಟು ಡೀಪಾಗಿ ಕ್ವಶನ್ ಕೇಳಿದ್ದಾರೆ, ಫ್ಯೂಚರ್ ಕ್ಯಾಶ್ ಫ್ಲೋನ ಪ್ರೊಜೆಕ್ಟ್ ಮಾಡೋದು ಹೆಂಗೆ ಅಂತ. ಈ ಥರ ಏನಾದರೂ ಕೇಳಿದಾಗ ನಾವು ಈ ಥರ ಆನ್ಸರ್ ಮಾಡಿದ್ರೆ ತಪ್ಪೇನಿಲ್ಲ. ನೀವು ಒಂದೇ ಒಂದು ಕಂಪ್ನಿನ ಬೈ ಮಾಡ್ಬೋದು, ಸೆಲ್ ಮಾಡ್ಬೋದು ಅಂತ ಕೇಳಿಬಿಟ್ರೆ, ಈಗ ನಾನು ಬೈ ಮಾಡ್ಬೋದು, ಸೆಲ್ ಮಾಡ್ಬೋದು ಅಂತ ಹೇಳ್ಬಾರ್ದು, ಇಲ್ಲಿಗಲ್ ಆ್ಯಸ್ ಪರ್ ದ ಸೆಬಿ ರೂಲ್ಸು. ಸ್ಟಿಲ್ ಬಾಯ್ಬಿಟ್ಟು ಯಾವತ್ತನ ಹೇಳ್ಬಿಟ್ರೆ ಎಲ್ಲರೂ ಹೋಗಿ ಬೈ ಮಾಡಿಬಿಡ್ತಾರೆ. ಆ ಥರ ಮಾಡೋದು ತಪ್ಪು. ನೀವು ಅದನ್ನು ಕಂಪ್ನಿ ಅನಲೈಸ್ ಮಾಡಿ, ನಿಮ್ಮ ಎಫರ್ಟ್ ಹಾಕಿ. ಯಾರೋ ಹಾಕಿರೋ ಎಫರ್ಟ್ ಮೇಲೆ ನಿಂತ್ಕೊಂಬೇಡಿ, ನಿಮ್ಮ ಎಫರ್ಟ್ ಹಾಕಿ. ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ ನನಗೆ ಕೇಳಿ, Q&A ಅದಕ್ಕೆ ಆನ್ಸರ್ ಮಾಡ್ತೀನಿ. ಸರ್, ಸೆಬಿ ಯಾಕೆ ರೀಟೇಲರ್ ಮೇಲೆ ರೆಗ್ಯುಲೇಷನ್ ಹಾಕುತ್ತೆ? ಯಾಕಂದರೆ ಸೆಬಿ ಮೇನ್ ಫೋಕಸ್ ಏನೇ ರೀಟೇಲರ್ನ ಸೇವ್ ಮಾಡಬೇಕಂತ. ಆಲ್ರೆಡಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಲಾಟ್ ಆಫ್ ಬ್ಯಾಡ್ ಒಪಿನಿಯನ್ ಬಂದಿದೆ. ಇವ್ರು ಲಾಸ್ ಮಾಡಿಕೊಂಡು ಸ್ಟಾಕ್ ಮಾರ್ಕೆಟ್ ಸರಿ ಇಲ್ಲ, ಸ್ಟಾಕ್ ಮಾರ್ಕೆಟ್ ಗ್ಯಾಮ್ಲಿಂಗ್ ಅಂತ ಹೊರಗಡೆ ಹೇಳ್ಕೊಂಡು ಅಡ್ಡಾಡ್ತಿದ್ದಾರೆ. ಇದರಿಂದ ಸ್ಟಾಕ್ ಮಾರ್ಕೆಟ್ಗೆ ತೊಂದರೆ ಆಗೋದು. ಈಗ ಸ್ಟಾಕ್ ಮಾರ್ಕೆಟಲ್ಲಿ ಕ್ಯಾಪಿಟಲ್ ಬರಲಿಲ್ಲದ್ರೆ ನಮ್ಮ ಇಂಡಿಯಾದಲ್ಲಿ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಇರೋ ಯಾರನ್ನ ಹುಡುಗ ಇರ್ಬೋದು. ಅವಾಗಲೇ ಯಾರೋ ಕೇಳಿದ್ರು ನಮ್ಮ ಇಂಡಿಯಾದಲ್ಲಿ ಯಾಕೆ ಆಪಲ್ಲು ಗೂಗಲ್ಲು ಬರಲ್ಲ ಅಂತ. ಯಾವುದೋ ಒಂದು ಹುಡುಗಂಗೆ ಆಸೆ ಇದೆ, ನಾನು ಬಿಲ್ಡ್ ಮಾಡಬೇಕು, ಒಂದು ಕಂಪ್ನಿ ಬಿಲ್ಡ್ ಮಾಡಬೇಕಂತ. ದುಡ್ಡಿಲ್ಲದ ಕಾರಣ ಅವ್ನು ಬಿಲ್ಡ್ ಮಾಡೋಕ್ಕಾಗ್ತಿಲ್ಲ. ಈಗ ನಮ್ಮ ಹತ್ರ ಜನಗಳ ಹತ್ರ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಇನ್ಕ್ರೀಸ್ ಆದರೆ, ಸ್ಟಾಕ್ ಮಾರ್ಕೆಟ್ ಪಾರ್ಟಿಸಿಪೇಷನ್ ಇನ್ಕ್ರೀಸ್ ಆದರೆ ಏನಾಗುತ್ತೆ, ಅವ್ರಿಗೆ ಬಿಸ್ನೆಸ್ ಮಾಡೋಕ್ಕೆ ದುಡ್ಡು ಸಿಗುತ್ತೆ. ಈಗ ನಾವು ಡೈರೆಕ್ಟಾಗಿ ಕೊಡೋಕ್ಕಾಗಲ್ಲ. ನೀವು AF ಎಲ್ಲ ಕೇಳಿದ್ದೀರಾ, ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ. ನೀವು AF ಥ್ರೂ ಇನ್ವೆಸ್ಟ್ ಮಾಡಿದ್ರೆ AF ಈ ಥರ ಸ್ಟಾರ್ಟಪ್ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅದನ್ನೇ ಹೇಳ್ತಾರೆ ವೆಂಚರ್ ಕ್ಯಾಪಿಟಲಿಸ್ಟ್ ಅಂತ. ಅವ್ರು ಏನು ಮಾಡ್ತಾರೆ, ಈ ಥರ ಸ್ಟಾರ್ಟಪ್ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅವರು ಆ ಹುಡುಗಂಗೆ ದುಡ್ಡು ಕೊಡ್ತಾರೆ. ಆ ಹುಡುಗಂಗಲ್ಲ, ಅವ್ನ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಅವರು ರಿಸ್ಕ್ ತೊಗೊಂಡಿರ್ತಾರೆ, ರಿಟರ್ನು ಹಂಗೆ ಇರುತ್ತೆ. ಆ ಥರ ಇನ್ವೆಸ್ಟ್ ಮಾಡ್ತಾರೆ. ಝೊಮ್ಯಾಟೋನು ಇವತ್ತು ನೀವೇನು ನೋಡ್ತಿದ್ದೀರಲ್ಲ, ಅದೇ ರೀತಿ ಝೊಮ್ಯಾಟೋದಲ್ಲಿ ಇನ್ವೆಸ್ಟ್ ಮಾಡಿದ್ದು ಇನ್ಫೋ ಎಡ್ಜು ಫಸ್ಟು ಝೊಮ್ಯಾಟೋದಲ್ಲಿ ಇನ್ವೆಸ್ಟ್ ಮಾಡಿದ್ದು. ನೌಕರಿ ಅಂತ ಏನು ನೋಡ್ತೀರಾ, ನೌಕರಿ ಇನ್ವೆಸ್ಟ್ ಮಾಡಿದ್ದು 2010ರಲ್ಲಿ. ಇವತ್ತು ಝೊಮ್ಯಾಟೊ ಇಷ್ಟು ದೊಡ್ಡದಾಗ ಕಾರಣ ಅವತ್ತು ಯಾರೋ ಆ ಹುಡುಗನ್ನ ನಂಬಿ ಇನ್ವೆಸ್ಟ್ ಮಾಡಿರೋದಕ್ಕೆ. ದ ಸೇಮ್ ವೇ ಫ್ಯೂಚರಲ್ಲಿ ನಮ್ಮ ಇಂಡಿಯಾ ಗ್ರೋ ಆಗಬೇಕಂದ್ರೆ ಸ್ಟಾಕ್ ಮಾರ್ಕೆಟ್ ಗ್ರೋ ಆಗಬೇಕು. ಅದಕ್ಕೇ ಸೆಬಿ ರಿಟೇಲ್ ಇನ್ವೆಸ್ಟರ್ಸ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ರಿಟೇಲ್ ಇನ್ವೆಸ್ಟರ್ಸ್ ಪ್ರೊಟೆಕ್ಟ್ ಆದರೆ ಮಾರ್ಕೆಟೇ ಪ್ರೊಟೆಕ್ಟ್ ಆಗ್ದಂಗೆ. Hi Abhi sir, if more people in India started doing the forex trading just like how many are into F&O trading, can we control the value of the US dollar, other foreign currencies or even crude oil prices? Curious to hear. ಹೆಂಗೆ ಬ್ರದರ್ ನೀವು ಟ್ರೇಡಿಂಗ್ ಮಾಡ್ತಿದ್ದೀರಾ ಅಂದರೆ
ನೀವು ಟ್ರೇಡಿಂಗ್ ಮಾಡೋರು ಗೊತ್ತು, ಎಲ್ಲಿ ಜಾಸ್ತಿ ವಾಲ್ಯೂಮ್ ಇರುತ್ತೆ ಅಲ್ಲಿ ಜಾಸ್ತಿ ಮಾಡ್ತೀರಾ. ವಾಲ್ಯೂಮ್ ಜಾಸ್ತಿ ಎಲ್ಲಿರುತ್ತೆ, USD INR ನಿಮಗೂ ಗೊತ್ತಿದೆ ನಾವು ಏನೂ ಅಲ್ಲ ಅಂತ. ಈಗ ನೀವು ಅಂದ್ಕೊಂಡಿದ್ದೀರಲ್ವಾ, ಎಷ್ಟೋ ಜನ ಮೇ ಬಿ ಅಂದ್ಕೊಂಡು, ಈಗ ನನಗೆ ಮೊನ್ನೆ ಯಾರೋ ಕೇಳಿದ್ರು, ಜಗತ್ತಿನ 4ನೇ ಅತಿ ದೊಡ್ಡ ಮಾರ್ಕೆಟ್ ನಮ್ಮದು ಸ್ಟಾಕ್ ಮಾರ್ಕೆಟು, ಸ್ಟಿಲ್ 3% ಜನ ಇನ್ವೆಸ್ಟ್ ಮಾಡ್ತಾರೆ, 4% ಜನ ಇನ್ವೆಸ್ಟ್ ಮಾಡ್ತಾರೆ. ಹೆಂಗೆ ಜಗತ್ತಿನ 4ನೇ ಅತಿ ದೊಡ್ಡ ಮಾರ್ಕೆಟ್ ನಮ್ಮದು, ಆದರೂ 4% ಇದೆ ಅಂದರೆ ನಾಳೆ 50% ಜನ ಮಾಡಿದ್ರೆ ನಾವು ಜಗತ್ತಿನ ನಂಬರ್ 1 ಮಾರ್ಕೆಟ್ ಆಗಿಬಿಡ್ತೀವಿ ಅಂತ ಹೇಳಿದ್ರು. ಆ ಥರ ಆಗಕ್ಕೆ ಚಾನ್ಸೇ ಇಲ್ಲ. ನಾವೇನೂ ಅಲ್ಲ. ಇಲ್ಲಿ ನಾವು 3% ಜನ ಮಾಡ್ತಿದ್ದೀವಲ್ಲ, ಇನ್ನು 97% ಜನ 50% FIS ಮಾಡ್ತಾರೆ. ಇನ್ನು ಉಳಿದಿದ್ದು 30% ಪ್ರೊಮೋಟ್ರುಗಳ ಹತ್ರ ಇರುತ್ತೆ. ಪ್ರೊಮೋಟ್ರ್ ಅಂದರೆ ಕಂಪ್ನಿಗಳ ಓನರ್, ಅವ್ರ ಹತ್ರನೇ ಜಾಸ್ತಿ ಇದೆ. ಅವರು ಮತ್ತು FIS ಮಾರ್ಕೆಟ್ನ ಕಂಟ್ರೋಲ್ ಮಾಡೋದು. ಇನ್ನು ಸ್ವಲ್ಪ DIS ಹತ್ರ ಇದೆ. ನಾಳೆ ಇನ್ಕ್ರೀಸ್ ಆಗ್ತಾ ಆಗ್ತಾ ನೀವು ಯಾರ್ದೋ ಒಬ್ರು ಶೇರ್ನ ತಗೊಳ್ತಿದ್ದೀರಾ, ಮಾರ್ಕೆಟ್ ಕ್ಯಾಪ್ ಇನ್ಕ್ರೀಸ್ ಆಗಲ್ಲ. ಈಗ ನಾಳೆ FIS ಬಂದ್ಬಿಟ್ಟು ನಿಮಗೆ ಸೆಲ್ ಮಾಡ್ತಾನೆ, ಇಲ್ಲ ಪ್ರಮೋಟರ್ ತಗೊಂಡು ನಿಮಗೆ ಸೆಲ್ ಮಾಡ್ಬೋದು. ಮಾರ್ಕೆಟ್ ಮೇಲೆ ಹೋಗ್ಬೇಕಂದ್ರೆ ಕಂಪ್ನಿಗಳ ಅರ್ನಿಂಗ್ಸ್ ಮೇಲೆ ಹೋಗಬೇಕು, ಕಂಪ್ನಿ ಮಾಡೋ ಲಾಭ ಮೇಲೆ ಹೋಗಬೇಕು. ಅವಾಗಲೇ ಅಮೆರಿಕಾದಲ್ಲಿರೋ ಫಂಡು, ಸಿಂಗಾಪುರಲ್ಲಿರೋ ಫಂಡು, ಜರ್ಮನಲ್ಲಿರೋ ಫಂಡು, UK ಫಂಡ್ ಎಲ್ಲ ಬರುತ್ತೆ ನಮ್ಮ ಇಂಡಿಯಾಗೆ. ಅವಾಗ ಜಾಸ್ತಿ ಇನ್ವೆಸ್ಟ್ ಆಗುತ್ತೆ, ಅವಾಗ ಮಾರ್ಕೆಟ್ ಮೇಲೆ ಹೋಗುತ್ತೆ. ಮಾರ್ಕೆಟ್ ಮೇಲೆ ಹೋಗ್ಬೇಕಂದ್ರೆ ಅರ್ನಿಂಗ್ಸ್ ಇಂಪ್ರೂವ್ ಆಗಬೇಕು. ಇಲ್ಲಾಂದರೆ ಮಾರ್ಕೆಟ್ ಓವರ್ ವ್ಯಾಲ್ಯೂಡ್ ಆಗುತ್ತೆ. ಓವರ್ ವ್ಯಾಲ್ಯೂಡ್ ಆದರೆ ಮಾರ್ಕೆಟ್ ಮತ್ತೆ ಕೊಲ್ಯಾಪ್ಸ್ ಆಗುತ್ತೆ, ಅಥವಾ ಜಾಸ್ತಿ ದಿವಸ ಮೇಲೆ ಹೋಗಲ್ಲ. ಎಲ್ಲರೂ ಇನ್ವೆಸ್ಟ್ ಮಾಡಿದ ತಕ್ಷಣ ಮೇಲೆ ಹೋಗೋಕ್ಕಾಗಲ್ಲ. ಬಿಗ್ ಪ್ಲೇಯರ್ಸ್ಗಳು ಅದನ್ನು ಕಂಟ್ರೋಲ್ ಮಾಡ್ತಾರೆ ಮಾರ್ಕೆಟ್ನ. ಈವನ್ ಕರೆನ್ಸಿ ಮಾರ್ಕೆಟಲ್ಲೂ ಇರ್ಬೋದು, ಈವನ್ ಕ್ರೂಡ್ ಆಯಿಲ್ ಇರ್ಬೋದು. ನೀವು ಕ್ರೂಡ್ ಆಯಿಲ್ನ ಹೆಚ್ಚು ಕಡಿಮೆ ಮಾಡೋಕ್ಕಾಗುತ್ತೆ ಬ್ರೋ, ನೀವು ಎಷ್ಟು ಬ್ಯಾರಲ್ ಬೈ ಮಾಡೋಕ್ಕಾಗುತ್ತೆ ಬ್ರೋ? ರಷ್ಯಾ, ಸೌದಿ ಅರೇಬಿಯಾ ಇವರೇ ತಾನೇ ಕ್ರೂಡ್ ಆಯಿಲ್ ಡಿಸೈಡ್ ಮಾಡೋದು. ಅವ್ರೇನಾದರೂ ಪ್ರೊಡಕ್ಷನಲ್ಲಿ ಜಾಸ್ತಿ ಮಾಡಿದ್ರೆ ಕ್ರೂಡ್ ಆಯಿಲ್ ಪ್ರೈಸ್ ಕಮ್ಮಿ ಬರುತ್ತೆ, ಪ್ರೊಡಕ್ಷನ್ ಕಮ್ಮಿ ಮಾಡಿದ್ರೆ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಹೋಗುತ್ತೆ. ಅವ್ರು ಕಂಟ್ರೋಲ್ ಮಾಡ್ತಾರೆ. ನಾವು ಕ್ರೂಡ್ ಆಯಿಲಲ್ಲಿ ಟ್ರೇಡ್ ಮಾಡಿದ ತಕ್ಷಣ ಕ್ರೂಡ್ ಆಯಿಲ್ ಪ್ರೈಸ್ ಕಂಟ್ರೋಲ್ ಮಾಡಂಗಿದ್ರೆ ಗೌರ್ಮೆಂಟ್ ಎಲ್ಲರಿಗೂ ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸ್ಕೊಟ್ಬಿಡೋದು, ಟ್ರೇಡ್ ಮಾಡಿ ಅಂತ. ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೈಮ್ ಕಡೆಯಿಂದ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ನಾವು ಯಾವುದೇ ರೀತಿ ಚಾರ್ಜ್ ಮಾಡಲ್ಲ, ಅವರು ನಿಮಗೆ ₹1 ಕೇಳಲ್ಲ. ಕೇಳಿದ್ರೆ ದಯವಿಟ್ಟು ಕೊಡಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.